ಹೇಗಿದ್ರ? ನಾನ್ ಮದ್ವೆ ಆದ್ಮೇಲೆ ಇದು ಫಸ್ಟ್ ಇಂಟರ್ವ್ಯೂ. ಮದುವೆ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಸೋನಾಲ್ ಅವರ ಲೈಫ್ ಅಲ್ಲಿ? ಆಫ್ಟರ್ ಮ್ಯಾರೇಜ್ ಗ್ಲೋ ಅಂತಾರೆ ಗೊತ್ತಾ ಅದು. ಏನು ನಿಮ್ಮ ಸಕ್ಸಸ್ ಸೀಕ್ರೆಟ್? ನಿಮ್ ಪಾರ್ಟ್ನರ್ ಅಷ್ಟೇ ಸಪೋರ್ಟಿವ್ ಆಗಿದ್ರೆ ಸರ್ ಖಂಡಿತ. ಸೋನಾಲ್ ಅವ್ರಿಗೆ ಮುದ್ದೆ ಮಾಡಕ್ ಬರುತ್ತಾ ಅಂತ ಟ್ರೈ ಮಾಡಿದ್ದೀನಿ ಒಂದ್ಸರ್ತಿ, ಮತ್ತೆ ಮಾಡಿಲ್ಲ. ಅನ್ಕೊಂಡಿದ್ರ ಶೂಟಿಂಗ್ ಸೆಟ್ಗೆ ನಾನು ಆಕ್ಟ್ ಮಾಡಕ್ ಹೋಗಿರುವಂತಹ ಡೈರೆಕ್ಟರ್ ಇಲ್ಲ, ಇಲ್ಲ. ಅದು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಯಾವಾಗ ನಿಮ್ಗೆ ಇವ್ರು ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತ ಅನ್ನಿಸ್ತು ತರುಣ್ ಅವರು? ವಾಟ್ ಐ ಲೈಕ್ಡ್ ಅಬೌಟ್ ಹಿಮ್, ನಾನು ಮೊದಲು ಹೇಳಿದೆ ಅದೇ, ಹೌ ಹಿ ರೆಸ್ಪೆಕ್ಟ್ಸ್ ಲೇಡೀಸ್. ಮದುವೆ ಅನೌನ್ಸ್ ಆದ ಬೆನ್ನಲ್ಲೇ ಒಂದಷ್ಟು ಟ್ರೋಲ್ಸ್ ಬಂತು. ಆ ಕ್ಷಣ ನಾ ಹಿಂಗಿತ್ತು ಅಂತ. ಸರ್ ನನಗೆ ಈ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಇಟ್ ವಾಸ್ ಓಕೆ, ಬಟ್ ನನ್ನ ಫ್ಯಾಮಿಲಿಗೆ ಇಟ್ ವಾಸ್ ಅ ಡಿಫಿಕಲ್ಟ್ ಫೇಸ್. ಮಾತಾಡ್ತಾ ಹೇಳಿದ್ರಿ ಪ್ರೆಗ್ನೆನ್ಸಿ ವಿಚಾರ. ಸೊ ಪ್ಲಾನಿಂಗ್ ಇದೆಯಾ? ನಾವು ಹೋಗಿರೋದು ಯಾವ್ದೋ ಒಂದು ವೆಟರ್ನರಿ ಹಾಸ್ಪಿಟಲ್ ಓಪನ್ ಮಾಡಕ್ ಹೋಗಿದ್ದು. ಅಲ್ಲಿ ಹೋಗಿತ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಪ್ರೆಗ್ನೆಂಟ್ ಅಂತ. ತರುಣ್ ಅವರ ಡೈರೆಕ್ಷನ್ ಅಡಿಯಲ್ಲಿ ಸೋನಾಲ್ ಅವರ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನನ್ನ ಸ್ಟೋರಿಯಲ್ಲಿ ಸೋನಲ್ ಬೇಕಂತ ಅನ್ಸಿದ್ರೆ ಖಂಡಿತ ಅವಳಿಗೆ ಕಾಸ್ಟ್ ಮಾಡ್ತೀನಿ. ನೀವು ಫಸ್ಟ್ ಕಿಸ್ ಕೊಟ್ಟಿದ್ದು. ನಮಸ್ಕಾರ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಸ್ವೀಟೆಸ್ಟ್ ಹೀರೋಯಿನ್ ಸೋನಾಲ್ ಮಂತರ ಅವರು. ಸೋನಾಲ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ. ಸ್ವಾಗತ. ಥ್ಯಾಂಕ್ ಯು. ಸ್ವೀಟೆಸ್ಟ್ ಹೀರೋಯಿನ್ ಅಂದ್ರಲ್ಲ, ಖುಷಿ ಆಯ್ತು. ಥ್ಯಾಂಕ್ ಯು. ಹೇಗಿದ್ರಾ? ತುಂಬಾ ಚೆನ್ನಾಗಿದ್ದೀನಿ. ಸೊ ಮದುವೆ ಆದ್ಮೇಲೆ ನಿಮ್ಮ ಮುಖದಲ್ಲಿ ಒಂದು ಹೊಸ ಕಳೆ ಬಂದಿದೆ. ಆಫ್ಟರ್ ಮ್ಯಾರೇಜ್ ಗ್ಲೋ ಅಂತಾರೆ ಗೊತ್ತಾ ಅದು. ಇಲ್ಲ, ಬಟ್ ಅಫ್ಕೋರ್ಸ್ ಆ ಗ್ಲೋ ಅನ್ನೋದಿದ್ರೆ ಇಟ್ ಇಸ್ ಬಿಕಾಸ್ ಯು ಆರ್ ಹ್ಯಾಪಿ. ಆ ಹ್ಯಾಪಿ ಗ್ಲೋ ಅಂತಾರೆ ಗೊತ್ತಾ, ಅದಕ್ಕೆ ಮೋಸ್ಟ್ಲಿ. ಮದುವೆ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಸೋನಾಲ್ ಅವರ ಲೈಫ್ ಅಲ್ಲಿ ಅಂತ? ಒಂದು ಹೊಸ ಮನೆಗೆ ಶಿಫ್ಟ್ ಆದೆ ಸರ್, ಅಷ್ಟೇ. ಅವರು ಇವತ್ವರೆಗೂ ಅಂದ್ರೆ ಅಫ್ಕೋರ್ಸ್ ಮದ್ವೆ ಮುಂಚೆ ಒಂದ್ ಸ್ವಲ್ಪ ನನ್ನ ಫ್ರೆಂಡ್ಸ್ ಆಗಿರ್ಲಿ, ಮದ್ವೆ ಆದವರು ಅದೆಲ್ಲ ಬಂದು ಫೀಡ್ ಮಾಡ್ತಾ ಇದ್ರು. ಸೋನಲ್ ಆಫ್ಟರ್ ಮ್ಯಾರೇಜ್, ಓ ಮೈ ಗಾಡ್, ಹಿಂಗಿರುತ್ತೆ, ಹಂಗಿರುತ್ತೆ, ಇದಿರುತ್ತೆ, ಚೇಂಜಸ್ ನೋಡು ನೀನ್ ಅವ್ರ ಲೈಫ್ ಸ್ಟೈಲ್ಗೆ ಇದು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಆ ಒಂದ್ ಭಯ ಇತ್ತು ನನ್ಗೆ. ಬಟ್ ಥ್ಯಾಂಕ್ಫುಲಿ ನನ್ ಮದ್ವೆ ಆದ್ಮೇಲೆ ಐ ಥಿಂಕ್ ಜಾಸ್ತಿ ಅಂದ್ರೆ ಒಂದ್ 2 days ತಗೊಂಡೆ ನಾನು ಸೆಟ್ ಆಗಕ್ಕೆ ಆ ಮನೆಯಲ್ಲಿ. ಬಿಕಾಸ್ ನ್ಯೂ ಪ್ಲೇಸ್ ಅಲ್ವಾ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 week ಅಂತ ಇಟ್ಕೊಳ್ಳಿ ಅಷ್ಟೇ. ಯಾಕೆಂದ್ರೆ ಅವ್ರು ನನ್ಗೆ ಅಮ್ಮ ಆಗಿರ್ಲಿ, ಮಾಲ್ತಿ ಅಮ್ಮ ಆಗಿರ್ಲಿ, ತರುಣ್ ಅವ್ರಾಗಿರ್ಲಿ, ಅಷ್ಟು ಕಂಫರ್ಟ್ ಝೋನ್ ನನ್ಗೆ ಕ್ರಿಯೇಟ್ ಮಾಡಿದ್ರು ಅಲ್ಲಿ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಅದ್ ಬಿಟ್ರೆ ಏನು ಚೇಂಜ್ ಆಗಿಲ್ಲ ನನ್ಗೇನು, ಇದು ಮಾಡ್ಬೇಡ ನೀನು, ಅದ್ ಮಾಡ್ಬೇಡ, ಹಿಂಗ್ ಚೇಂಜ್ ಆಗ್ಬೇಡ ಅಂತ ಇವತ್ವರೆಗೂ ಹೇಳಿಲ್ಲ ಅವರು. ಈಸ್ ಆಲ್ವೇಸ್ ಗಿವನ್ ಮೀ ದಟ್ ಸ್ಪೇಸ್. ಮದುವೆ ಆದ್ಮೇಲೆ ತರುಣ್ ಅವರ ಮನೆಗೆ ಹೋದ್ಮೇಲೆ ಸೋನಾಲ್ ಅವ್ರು ಮಾಡಿರುವಂತ ಫಸ್ಟ್ ಅಡಿಗೆ ಯಾವುದು ಅಂತ? ಅಲ್ಲಿ ಜನರಲಿ ಅಮ್ಮನೇ ಜಾಸ್ತಿ ಕುಕ್ ಮಾಡು. ಸೊ ನಮ್ಮ ಮನೇಲಿ ಹೆಂಗಂದ್ರೆ ಅಮ್ಮ ಪ್ರಾಪರ್ ನಾಟಿ ಸ್ಟೈಲ್ ಕುಕ್ ಮಾಡ್ತಾರೆ, ಕೈಮಾ ಉಂಡೆ ಇದು ಅದು ಅಂತ. ನಾನು ಸ್ವಲ್ಪ ಮ್ಯಾಂಗ್ಳೂರ್ ಸ್ಟೈಲ್, ನಾಟಿ ಅಷ್ಟು ಬರಲ್ಲ ನನಗೆ. ಮ್ಯಾಂಗ್ಳೂರಿಯನ್ ಸ್ಟೈಲ್ ಮತ್ತೆ ಕಾಂಟಿನೆಂಟಲ್, ಈ ಪಾಸ್ತಾ, ನೂಡಲ್ಸ್ ಅದೆಲ್ಲ ನಾನ್ ಮಾಡ್ತೀನಿ. ಸೊ ನಾನು ಅಲ್ಲಿ ಹೋಗಿ ಫಸ್ಟ್ ನಾನು ಮಾಡಿರೋದೇ ಬಾಯ್ಲ್ಡ್ ರೈಸ್, ದಾಲ್ ಅಂಡ್ ಕಬಾಬ್. ಅದ್ ನಂಗೆ ಜನರಲಿ ಇಷ್ಟ, ಅವ್ರಿಗೂ ಇಷ್ಟ. ಸೊ ಅದೇ ಮಾಡಿರೋದು ಫಸ್ಟ್. ತರುಣ್ ಅವ್ರಿಗಂತೂ ನೀವು ಮಾಡುವಂತ ಕಬಾಬು ಮತ್ತೆ ದಾಲ್ ತುಂಬಾ ಇಷ್ಟ, ಅದಕ್ಕೆ ಅದೇ ಮಾಡಿರೋದು. ಮಾಲ್ತಿ ಅಮ್ಮ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡಿರುವಂತ ಅಡಿಗೆ ಯಾವುದು ಅಂತ? ಅವ್ರ ಕುಕ್ಕಿಂಗ್ಗೆ ನಂದು ಕಂಪೇರ್ ಮಾಡಕ್ಕೆ ಆಗಲ್ಲ. ಶಿ ಇಸ್ ಅ ವಂಡರ್ಫುಲ್ ಕುಕ್. ಬಟ್ ನಾನ್ ಮಾಡಿರೋದು ಅವ್ರಿಗೆ ಇಷ್ಟ ಆಗಿತ್ತಂದ್ರೆ ಐ ಥಿಂಕ್ ಹೇಳ್ತೀನಿ. ಐ ಥಿಂಕ್ ಒಂದ್ಸರ್ತಿ ನಾನು ಚಿಕನ್ ಗೀ ರೋಸ್ಟ್ ಮಾಡಿದ್ದೆ, ನಮ್ ಮಂಗ್ಳೂರ್ ಸ್ಟೈಲ್ ಚಿಕನ್ ಗೀ ರೋಸ್ಟ್. ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಅವ್ರು ಮಾಡುವಂತ ಅಡಿಗೆಯಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಕೈಮಾ ಉಂಡೆ. ಫೇಮಸ್ ಫಾರ್ ಇಟ್. ಜಾಸ್ತಿ ಅಂದ್ರೆ ನಾನು ತಗೋತೀನಿ 1 2 3, ಬಟ್ ಅದು ನಾವು ಬ್ರೇಕ್ಫಾಸ್ಟ್ಗೂ ಅದೇ ತಿಂತೀವಿ ವಿತ್ ದೋಸೆ ಅಂಡ್ ಅದು ಸಂಡೇಸ್ ಏನಾದ್ರು ಮಾಡಿದ್ರೆ ದೋಸೆ ಜೊತೆ ಅದೇ ಇರುತ್ತೆ, ಮತ್ತೆ ಆಫ್ಟರ್ನೂನ್ ರೈಸ್ ಜೊತೆನೂ ಅದೇ ತಿಂತೀವಿ. ಸೊ ಕೈಮಾ ಉಂಡೆ ಇಸ್ ದ ಬೆಸ್ಟ್. ಅವ್ರೆಲ್ಲಾ ಚೆನ್ನಾಗಿ ಮಾಡ್ತಾರೆ, ಬಟ್ ಎಲ್ರಿಗೂ ಗೊತ್ತಿರೋ ತರ ಅಮ್ಮ ಇಸ್ ಫೇಮಸ್ ಫಾರ್ ಕೈಮಾ ಉಂಡೆ. ಸೊ ದಟ್ ಇಸ್ ದ ಬೆಸ್ಟ್. ಅವರು ತರುಣ್ ಅವರು ನಿಮ್ಗೆ ಕೊಟ್ಟಿರುವಂತ ಫಸ್ಟ್ ಗಿಫ್ಟ್ ಏನು ಅಂತ? ಫಸ್ಟ್ ಗಿಫ್ಟ್ ಮದ್ವೆ ಆಗೋದ್ ಮುಂಚೆ. ಮದ್ವೆ ಆಗಕ್ ಮುಂಚೆ ಒಂದು ಯಾವ ಗಿಫ್ಟ್ ಕೊಟ್ಟಿದ್ರು, ಮದ್ವೆ ಆದ್ಮೇಲೆ ಏನ್ ಫಸ್ಟ್ ಗಿಫ್ಟ್ ಕೊಟ್ಟಿದ್ರು ಅಂತ? ಐ ಥಿಂಕ್ ಮದ್ವೆ ಆಗೋದ್ ಮುಂಚೆ ನನ್ಗೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಅವರು ಸೀರೆ ಅನ್ಸುತ್ತೆ. ಸೀರೆ ಆರ್ ಒಂದ್ ಬ್ರೇಸ್ಲೆಟ್ ಒಂದ್ ಕೊಟ್ಟಿದ್ರು ಅವರು. ಐ ಥಿಂಕ್ ಇಟ್ಸ್ ಅ ಬ್ರೇಸ್ಲೆಟ್. ಹೌದು, ಬ್ರೇಸ್ಲೆಟ್. ಆಫ್ಟರ್ ಮ್ಯಾರೇಜ್ ಫಸ್ಟ್ ಗಿಫ್ಟ್ ವಾಸ್
ತುಂಬಾ ಥಿಂಗ್ಸ್ ತಗೊಂಡ್ಬಂದಿದ್ದಾರೆ. ಫಸ್ಟ್ ಇಯರಿಂಗ್ಸ್, ಇದೇ ಇಯರಿಂಗ್ ಆಕ್ಚುಲಿ, ಅದೇನಾ? ಈ ಡೈಮಂಡ್ ಇಯರಿಂಗ್. ಹೌದು, ಇದು ಗಿಫ್ಟ್ ಮಾಡಿರೋದು ನನಗೆ. ನೀವು ಅವ್ರಿಗೆ ಏನ್ ಗಿಫ್ಟ್ ಕೊಟ್ಟಿದ್ರಿ? ಮದ್ವೆ ಆದ್ಮೇಲೆನಾ? ಎರಡು. ಮದ್ವೆ ಮುಂಚೆ ಐ ಥಿಂಕ್ ನಾನು ಅವ್ರಿಗೆ ಫಸ್ಟ್ ಗಿಫ್ಟ್ ಮಾಡಿರೋದಂದ್ರೆ ಒಂದ್ ಸನ್ ಗ್ಲಾಸಸ್ ಕೊಟ್ಟಿದ್ದೆ. ಒಂದ್ ಕಿಟ್ ಮಾಡಿದ್ದೆ ನಾನು ಅವ್ರ ಬರ್ಡೇಗೆನೆ. ಒಂದ್ ಸನ್ ಗ್ಲಾಸಸ್, ವಾಚ್, ಪರ್ಫ್ಯೂಮ್, ಇದು. ಸೊ ಇಟ್ ವಾಸ್ ಒನ್ ಫುಲ್ ಕಿಟ್ ಮಾಡಿರೋದು ಅವ್ರ ಬರ್ಡೇಗೆ. ನಾನು ಆಫ್ಟರ್ ಮ್ಯಾರೇಜ್ ನಾನು ಏನು ಕೊಟ್ಟಿಲ್ಲ ಅನ್ಸುತ್ತೆ ಇನ್ನ. ಇಲ್ಲ, ಐ ಥಿಂಕ್ ಅಗೇನ್ ಅವ್ರ ಆಫ್ಟರ್ ಮ್ಯಾರೇಜ್ ಆಲ್ಸೋ ಒಂದ್ ಸನ್ ಗ್ಲಾಸಸ್ ಏನೋ ತಂದಿದ್ದೆ ಅವ್ರಿಗೆ. ಮದುವೆ ಆದ್ಮೇಲೆ ಹೀರೋಯಿನ್ಸ್ಗೆ ಅವಕಾಶಗಳ ಕೊರತೆ ಅಂತ ಕೇಳ್ಪಡ್ತೀವಿ. ಬಟ್ ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಆಗ್ತಿದಾರ. ಏನು ನಿಮ್ಮ ಸಕ್ಸಸ್ ಸೀಕ್ರೆಟ್ ಅಂತ? ಏನು ಇಲ್ಲ, ಐ ಥಿಂಕ್ ನನ್ಗೂ ಅದೊಂದಿತ್ತು. ಅಂದ್ರೆ ಇವಾಗ್ಲೂ ಒಂದೊಂದ್ ಸರ್ತಿ ಯಾರನ್ನಾದ್ರೂ ಮೀಟ್ ಆದ್ರೆ ವೆನ್ ಆರ್ ಯು ಕಮಿಂಗ್ ಬ್ಯಾಕ್ ಆನ್ ಸ್ಕ್ರೀನ್ ಅಂತ ಕೇಳ್ತಾರೆ. ಆ ಕಮ್ ಬ್ಯಾಕ್ ವರ್ಡ್ ಯಾಕೆ ಬಂತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆ ಸ್ಟೀರಿಯೋ ಟೈಪ್ಸ್ ನ ನಾವೇ ಬ್ರೇಕ್ ಮಾಡ್ಬೇಕು. ದಟ್ ಆಫ್ಟರ್ ಮ್ಯಾರೇಜ್ ಸಿನಿಮಾ ಬರಲ್ಲ ಅನ್ನೋದು ತಪ್ಪು. ಬರುತ್ತೆ, ಸಿನಿಮಾ ಬರುತ್ತೆ. ಇಟ್ಸ್ ಜಸ್ಟ್ ದಟ್ ನಿಮ್ ಪಾರ್ಟ್ನರ್ ಅಷ್ಟೇ ಸಪೋರ್ಟಿವ್ ಆಗಿದ್ರೆ ಸರ್ ಖಂಡಿತ ಸಿನಿಮಾ. ಬಟ್ ಒಬ್ಬೊಬ್ರದ್ದು ಥಾಟ್ ಒಂದಿದೆ, ಓ ಶೀಸ್ ಮ್ಯಾರಿಡ್, ಜನರು ಆಕ್ಸೆಪ್ಟ್ ಮಾಡಲ್ಲ ಅನ್ನೋದೊಂದು ಖಂಡಿತ ನಮ್ ಇಂಡಸ್ಟ್ರಿಯಲ್ಲಿ ಇದ್ದೇ ಇದೆ. ಅದು ಒಂದು ಬ್ರೇಕ್ ಮಾಡ್ಬೇಕು ಅಂತ ನಂಗೊಂದು ಆಸೆ ಇದೆ. ವಿ ಶುಡ್ ಬ್ರೇಕ್ ಇಟ್ ಅನ್ನೋದು. ಅಂದ್ರೆ ವೈ ಶುಡ್ ವಿ ನಾಟ್ ಡೂ ಫಿಲ್ಮ್ಸ್ ಅಲ್ವಾ? ಇಟ್ಸ್ ಜಸ್ಟ್ ದಟ್ ನಮ್ ಲೈಫಲ್ಲೂ ಒಂದು ಪರ್ಸನಲ್ ಲೈಫಲ್ಲಿ ಒಂದು ಚೇಂಜ್ ಆಗಿದ್ರಿಂದ ಪ್ರೊಫೆಷನಲ್ ಲೈಫ್ಗೆ ಅದೇನು ಕನೆಕ್ಟ್ ಆಗ್ಬಾರ್ದು. ಇಟ್ ಶುಡ್ ನಾಟ್ ಎಫೆಕ್ಟ್ ಯುವರ್ ಪ್ರೊಫೆಷನಲ್ ಲೈಫ್. ಅದು ಹುಡುಗರಿಗೆ ಎಫೆಕ್ಟ್ ಆಗತ್ತಾ? ಇಲ್ಲ, ಹುಡುಗರಿಗೆ ಜನರಲಿ ಎಫೆಕ್ಟ್ ಆಗ. ಅವ್ರ ಮದ್ವೆ ಆದ್ರೂ ಅವ್ರಿನ್ನ ಸಿನಿಮಾ. ಸೊ ಇಟ್ಸ್ ಸೇಮ್ ವಿತ್ ಹೀರೋಯಿನ್ಸ್ ಅಂತ ಅನ್ಸುತ್ತೆ. ಅದು ಎಫೆಕ್ಟ್ ಆಗ್ಬಾರ್ದು. ಸಿನಿಮಾ ಮದ್ವೆ ಆದ್ಮೇಲೆನೂ ಕಪಲ್ ಆಫ್ ಫಿಲ್ಮ್ಸ್ ಬಂದಿದೆ. ನನ್ ಮತ್ತೆ ಐ ಥಿಂಕ್ ಮದ್ವೆ ಆಗಿ ನಮ್ ಮಂಗ್ಳೂರ್ ಸ್ಟೈಲ್ ಮದ್ವೆ ಆಗಿ 1 month ವೆಂಟ್ ಟು ಮಾಲ್ಡೀವ್ಸ್. ವಾಪಸ್ ಬಂದಿದ ತಕ್ಷಣ ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವರು ಆಫೀಸ್ ಹೋದ್ರು, ನಾನು ಶೂಟ್ ಸ್ಟಾರ್ಟ್ ಮಾಡಿದೆ. ತರುಣ್ ಅವರ ಡೈರೆಕ್ಷನ್ ಅಡಿಯಲ್ಲಿ ಸೊನಾಲ್ ಅವರ ಸಿನಿಮಾ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಸರ್ ಅವ್ರ ಪಾಪ ಡೈರೆಕ್ಟ್ ಮಾಡೋದು ಮೊದ್ಲಾದ್ರೆ ಎಸ್ ಸರ್ ಹೌದು ಎಸ್ ಸರ್ ಅಂತ ಕೇಳ್ತಾ ಇದ್ದೆ ಅವರು. ಬಟ್ ಅವ್ರ ಪ್ರೀವಿಯಸ್ ಇಂಟರ್ವ್ಯೂಸ್ ಅಲ್ಲಿ ಇದೇ ಒಂದ್ ಪ್ರಶ್ನೆ ಕೇಳುವಾಗ ಅವ್ರು ಹೇಳಿದ್ರು, ನನ್ಗೇನಾದ್ರೂ ನನ್ ಸ್ಟೋರಿಯಲ್ಲಿ ಸೋನಲ್ ಬೇಕಂತ ಅನ್ಸಿದ್ರೆ ಖಂಡಿತ ಅವಳಿಗೆ ಕಾಸ್ಟ್ ಮಾಡ್ತೀನಿ. ಬಟ್ ಅದನ್ನು ಅವಳಿಗೆ ಫೋರ್ಸ್ ಮಾಡಲ್ಲ. ಇಫ್ ಶಿ ವಾಂಟ್ಸ್ ಟು ಡೂ ಅವಳು ಮಾಡ್ಲಿ, ಇಲ್ಲಾದ್ರೆ ಐ ವಿಲ್ ನಾಟ್ ಫೋರ್ಸ್ ಹರ್ ಅಂತ. ಸೊ ಗೊತ್ತಿಲ್ಲ ಸರ್ ಅವ್ರಿಗೆ ಬರೀತಾರೋ ಇಲ್ವೋ, ನನ್ ತಲೆಗೆ ಕೇಳ್ತೀರಾ ಈಗ ಇಂಟರ್ವ್ಯೂ ಮೂಲಕ ಏನಾದ್ರು? ಡೈರೆಕ್ಟ್ ಆಗಿ ಕೇಳ್ಬೋದು. ನಮ್ಮತ್ ಏನ್ ಗೊತ್ತಾ, ಕಂಫರ್ಟ್ ಝೋನ್ ಅಂತ ಇರುತ್ತೆ ಫಾರ್ ಶೋರ್. ಬಟ್ ಅಗೇನ್ ಅವ್ರ ಪ್ರೊಫೆಷನಲ್ ಸ್ಪೇಸ್ಗೆ ನಾನು ಯಾವಾಗ್ಲೂ ಇವತ್ತು ಫ್ರಮ್ ಇಟ್ಸ್ ಬೀನ್ 9 months ಅವ್ರ ಪ್ರೊಫೆಷನಲ್ ಸ್ಪೇಸ್ ನ ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಐ ವಿಲ್ ನೆವರ್ ಆಸ್ಕ್ ಹಿಮ್ ಇಲ್ಲ ಏನ್ ಆಗ್ತಿದೆ ಏನು. ಜನರಲಿ ನಾವು ಮಾತಾಡುವಾಗ ಮಾತಾಡ್ತೀವಿ ಬಿಟ್ಟು ನಾನ್ ಜಾಸ್ತಿ ಅವರು ಆಫೀಸಲ್ಲಿ ಇದ್ದಾಗ ಅವ್ರಿಗೆ ಫೋನ್ ಮಾಡೋದು, ಆ ಸ್ಪೇಸ್ ನ ಅವರು ತೆಗೆಯೋದು, ಅದ್ ನಾನ್ ಮಾಡೋದೇ ಇಲ್ಲ. ಐ ಥಿಂಕ್ ಅವ್ರಿಗೆ ಪ್ರೊಫೆಷನಲಿ ಬಿಟ್ಟಿದ್ದೀನಿ, ಅವ್ರು ನನ್ಗೆ ಪ್ರೊಫೆಷನಲಿ ಹೀಸ್ ಲೆಫ್ಟ್. ಮದುವೆ ಆದ್ಮೇಲೆ ಸೊನಾಲ್ ಅವರ ಡೈಲಿ ರೂಟೀನ್ ಹೆಂಗಿರುತ್ತೆ ಅಂತ? ಏನಿಲ್ಲ, ಮೊದ್ಲು ಬ್ರೇಕ್ಫಾಸ್ಟ್ ತಿಂತಿಲ್ಲ, ಇವಾಗ ನಮ್ಮ ಅತ್ತೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾರೆ ಅಷ್ಟೇ. ನಾನು ಪ್ರೀವಿಯಸ್ ಇದ್ರಲ್ಲಿ ಶೂಟಿಂಗ್ ಇದ್ದಾಗ ಅಷ್ಟೇ ಬೇಗ ತರುಣ್ ಸ್ವಲ್ಪ 5 o'clock ಎದ್ದು 5:30 ಒಳಗಡೆ ಎದ್ದು ಮೆಡಿಟೇಷನ್ ಎಲ್ಲ ಮಾಡಿ ಅವ್ರದ್ದೊಂದು ಪಕ್ಕಾ ರೂಟೀನ್ ಇದೆ. ನಂದು ಆತರ ಇರ್ಲಿಲ್ಲ. ಶೂಟಿಂಗ್ ಹೋಗುವಾಗ ಅಷ್ಟೇ ಬೇಗ ಎದ್ದೊಳ್ತಿದ್ದೆ ನಾನು. ಇಲ್ಲಾದ್ರೆ ಐ ಟು ಸ್ಲೀಪ್. ನಾರ್ಮಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಬ್ರಂಚ್ ಡೈರೆಕ್ಟ್ ಲಂಚ್ಗೆ ಹೋಗ್ತಿದ್ದೆ. ಇಲ್ಲಿ ಇವಾಗ ಒಂದ್ ಸ್ವಲ್ಪ ಬ್ರೇಕ್ಫಾಸ್ಟ್ ಲಂಚ್ ಆ ಪ್ರಾಪರ್ ರೂಟೀನ್ ಒಂದ್ ಬಂದಿದೆ. ಮತ್ತೆ ಬೇಗ ಮಲಗ್ತಿದ್ದೀನಿ. ಮೊದ್ಲು ನಾವು 12:30 1 o'clock 2 o'clock ಟೈಮೇ ಇರ್ತಾ ಇರ್ಲಿಲ್ಲ ನಮ್ಗೆ. ನಾನ್ ಒಬ್ಳೇ ಇದ್ದೆ ಮನೆಯಲ್ಲಿ, ನನ್ನ ಫ್ರೆಂಡ್ ಯಾರಾದ್ರು ಬರ್ತಾರೆ, ಇಲ್ಲ ನನ್ನ ಫ್ಯಾಮಿಲಿ ಬಂದಾಗ 2 o'clock ತನಕ ಮಾತಾಡೋದು ಅದೆಲ್ಲ ಇರ್ತಿತ್ತು. ಬಟ್ ಇವಾಗ ಒಂದು ರೂಟೀನ್ ಅಂತ ಫಿಕ್ಸ್ ಆಗಿದೆ. ಅಂದ್ರೆ ಹ್ಯಾವ್ ಬ್ರೇಕ್ಫಾಸ್ಟ್, ಹ್ಯಾವ್ ಲಂಚ್, ಹ್ಯಾವ್ ಡಿನ್ನರ್, ಒಂದು ರೂಟೀನ್ ಫಿಕ್ಸ್ ಆಗಿದೆ. ಅದ್ ಬಿಟ್ರೆ ಏನು ಅಷ್ಟು ಚೇಂಜಸ್ ಇಲ್ಲ ಸರ್. ನಾನು ಹೇಳ್ದಲ್ಲ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಚೇಂಜ್. ಸೋನಲ್ ಮದ್ವೆ ಮುಂಚೆ ಏನಿದ್ಲು ಅದೇ ತರ ಇವಾಗಿದ್ದಾಳೆ ಅಷ್ಟೇ. ಮದುವೆ ಆದ್ಮೇಲೆ ನೀವು ಮಾಡುವಂತದ್ದೆಲ್ಲಾನು ಕೂಡ ಮಂಗಳೂರು ಶೈಲಿಯ ಅಡಿಗೆಗಳಲ್ವಾ? ಸೊ ಬೆಂಗಳೂರಲ್ಲಿ ಅಮ್ಮ ಮತ್ತೆ ತರುಣ್ ಅವರೆಲ್ಲಾನು ಕೂಡ ಮುದ್ದೆ ಎಲ್ಲ ತಿಂತಾರೆ ತುಂಬಾನೇ. ಸೊನಾಲ್ ಅವ್ರಿಗೆ ಮುದ್ದೆ ಮಾಡಕ್ ಬರುತ್ತಾ ಅಂತ ಟ್ರೈ ಮಾಡಿದ್ದೀನಿ ಒಂದ್ಸರ್ತಿ, ಮತ್ತೆ ಮಾಡಿಲ್ಲ. ತಿಂದಿದ್ರ ಅದು? ತಿಂದಿದ್ದೆ ಅಷ್ಟ್ ಚೆನ್ನಾಗ್ ಬಂದಿಲ್ಲ ಅದು. ಏನಂದ್ರು ಅವರು? ಅಲ್ಲ ಮನೇಲಿ ಅಲ್ಲ, ನನ್ ಮದ್ವೆ ಮುಂಚೆ ಮಾಡಿದ್ದೆ. ಇಲ್ಲಿ ಟ್ರಯಲ್ ಎಲ್ಲ ಮಾಡಲ್ಲ, ಈಗೆಲ್ಲ ಮಾಡಲ್ಲ. ಇವಾಗ ಮಾಡಕ್ಕೆ ಐ ಡು ನಾಟ್ ವಾಂಟ್ ಟು ಟೇಕ್ ಆ ರಿಸ್ಕ್ ಬೇಡ ನನಗೆ. ಬಟ್ ಐ ಹ್ಯಾಡ್ ಟ್ರೈಡ್ ಮೇಕಿಂಗ್ ಮುದ್ದೆ. ನಂದು ಅಷ್ಟು ಚೆನ್ನಾಗ್ ಬರಲ್ಲ. ಚಪಾತಿನೂ ಅಷ್ಟ್ ಚೆನ್ನಾಗ್ ಬರಲ್ಲ ನನ್ಗೆ. ಬೇರೆ ಬೇರೆ ಕಂಟ್ರಿಗಳನ್ನೆಲ್ಲ ನೋಡ್ಬೋದಾ? ನನ್ ರೈಸ್ ಕಂಟ್ರಿ ಎಲ್ಲ ಮ್ಯಾಪ್ಸ್ ಎಲ್ಲ. ಸೊ ನಂದ್ ಏನಿದ್ರೆ ಐ ಆಮ್ ಅ ರೈಸ್ ಪರ್ಸನ್. ಸೊ
ಬಾಯ್ಲ್ಡ್ ರೈಸ್ ಕೊಟ್ರೆ ನನಗೆ ಅಷ್ಟೇ ಸಾಕು. ನನ್ ಚಪಾತಿ ಮುದ್ದೆ ಏನು ಬೇಡ, ಜಸ್ಟ್ ಲಿಟಲ್ ರೈಸ್, ಐ ಆಮ್ ಹ್ಯಾಪಿ. ಓಕೆ, ನಿಮ್ಮ ಮದುವೆ ಹಿಂದೂ ಸಂಪ್ರದಾಯದಂತೆ ಹಾಗೇನೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನಡೀತು. ಸೊ ಈ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಆದ್ಮೇಲೆ ಮತ್ತೆ ಹಿಂದೂ ಮನೆಗೆ ಹೋಗಿದ್ದಾದ್ಮೇಲೆ ಸೊ ರಂಗೋಲಿ ಎಲ್ಲ ಬಿಡೋದು ಅಂತದ್ದು ಎಲ್ಲ ಕಲ್ತಿದ್ದೀರಾ? ಅಂದ್ರೆ ನಮ್ಮ ಮನೇಲಿ ಒಬ್ಳು ಇದ್ದಾಳೆ ಹುಡುಗಿ, ಅವಳು ಮಾಡ್ತಾಳೆ ಜನರಲಿ. ಬಟ್ ಅವಳು ಇಲ್ಲ ಟೈಮಲ್ಲಿ ಒಂದೊಂದ್ಸರ್ತಿ ನಾನು ಹೋಗಿ ಹಾಕ್ತೇನೆ. ಅಂದ್ರೆ ಅವಳಿಂದಾನೇ ಕಲ್ತು ಸ್ವಲ್ಪ ಐ ಹ್ಯಾವ್ ಡನ್ ದಟ್. ಪೂಜೆ ಮಾಡ್ತೀನಿ, ಅದೆಲ್ಲ ಮಾಡ್ತೀನಿ ಇವಾಗ. ದೀಪ ಹಚ್ಚೋದು ಅದೆಲ್ಲ ಐ ಹ್ಯಾವ್ ಲರ್ನ್ಡ್. ಅಂದ್ರೆ ನನ್ಗೆ ಜಾಸ್ತಿ ಡಿಫ್ರೆನ್ಸ್ ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ, ನಾನು ಬಿಫೋರ್ ಮ್ಯಾರೇಜ್ ಆಲ್ಸೋ ದೋ ಐ ವಾಸ್ ಅ ಕ್ರಿಶ್ಚಿಯನ್ ಸರ್, ನಮ್ ಮುಹೂರ್ತ ಎಲ್ಲ ಟೆಂಪಲ್ ಅಲ್ಲೇ ಆಗ್ತಿತ್ತು. ಸೊ ನಮ್ ಸಿನಿಮಾ ಮುಹೂರ್ತ ಆಗಿರ್ಲಿ, ಇಲ್ಲ ಕುಂಬಳಕಾಯಿ ಲಾಸ್ಟ್ ಡೇ ಆಫ್ ಶೂಟ್ ಆಗಿರ್ಲಿ, ಆ ದಿನಾನು ಟೆಂಪಲ್ಗೆ ಹೋಗ್ತೀವಿ. ಅಂಡ್ ನನ್ನ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ನನ್ನ ಹಿಂದೂ ಫ್ರೆಂಡ್ಸ್ ಆಗಿದ್ರಿಂದ ಇವಾಗಿಂದಲ್ಲ, ಈವನ್ ವೆನ್ ಐ ವಾಸ್ ಇನ್ ಸ್ಕೂಲ್, ಈವನ್ ಇನ್ ಕಾಲೇಜ್, ಐ ಯೂಸ್ ಟು ಗೋ ಟು ಟೆಂಪಲ್ಸ್. ಸೊ ನನ್ಗೆ ತುಂಬಾ ಜನರು ಇದು ಕೇಳಿದ್ರು ಆಕ್ಚುಲಿ, ನಿಮ್ಗೆ ಆ ರಿಲಿಜನ್ ಡಿಫ್ರೆನ್ಸ್ ಒಂದೇ ಸರ್ತಿ ಒಂದು ಕ್ರಿಶ್ಚಿಯನ್ ಮನೆಯಿಂದ ಇಲ್ಲಿ ಬಂದು ಇಲ್ಲಿ ಪೂಜೆ ಇದು ಅದು ಡಿಫ್ರೆನ್ಸ್ ಆಗಿಲ್ವಾ ಅಂತ. ಖಂಡಿತ ಆಗಿಲ್ಲ ನನಗೆ. ನಾನು ಮೊದ್ಲಿಂದ ಸಿನ್ಸ್, ಅವರು ಅಷ್ಟೇ, ಅವರು ಚರ್ಚ್ಗೆ ಹೋಗ್ತಾರೆ, ಅವ್ರ ಬರ್ಡೇ ದಿನ ಚರ್ಚ್ಗೆ ಹೋಗ್ತಾರೆ, ಟೆಂಪಲ್ಗೆ ಹೋಗ್ತಾರೆ. ಸೊ ಇಬ್ರಿಗೂ ಆ ಒಂದು ಏನ್ ಹೇಳ್ತಾರೆ, ಆ ರಿಲಿಜನ್ ಕ್ಲಾಶ್ ಅನ್ನೋದು ಆಗೇ ಇಲ್ಲ. ಬೆಳಿಗ್ಗೆ ಎದ್ದು ಅವ್ರು ಜನರಲಿ ತರುಣ್ ಅವರೇ ಪೂಜೆ ಮಾಡೋದು, ಬಟ್ ಅವ್ರು ಇಲ್ಲಾದ್ರೆ ನಾನು ಪೂಜೆ ಮಾಡೋದಾಗಿರ್ಲಿ, ದೀಪ ಹಚ್ಚೋದಾಗಿರ್ಲಿ, ಅದೆಲ್ಲ ಮಾಡ್ತೀನಿ. ಸೊ ಆಗಸ್ಟ್ 11th ನೀವು ಮದುವೆ ಆಗಿದ್ದು. ಇನ್ನೊಂದು 2 ತಿಂಗಳಿಗೆ 1 ವರ್ಷ ಕಂಪ್ಲೀಟ್ ಆಗ್ತಾ ಬಂದಿದೆ. 1 ವರ್ಷ 1 ಇಯರ್ ಕಂಪ್ಲೀಟ್ ಆಗ್ತಾ ಬಂದಿದೆ. 1 ವರ್ಷದಲ್ಲಿ ರೀಕಾಲ್ ಮಾಡೋದಾದ್ರೆ ಏನೆಲ್ಲ ನೆನಪುಗಳು ಬರುತ್ತೆ ಅಂತ? ಸರ್, ಫಸ್ಟ್ ಥಿಂಗ್ ಇಸ್, ನೀವ್ ಇವಾಗ ಹೇಳುವಾಗ 1 ವರ್ಷ ಆಗ್ತಿದ್ಯಾ ಇಷ್ಟು ಬೇಗ ಅಂತ ಅನ್ಸ್ತಿದೆ. ಇಟ್ ಜಸ್ಟ್ ವೆಂಟ್ ಲೈಕ್ ದಿಸ್. ನಮ್ದು ಮದ್ವೆ ಅಂದ್ರೆ ಇವತ್ತಿಗೂ ನಾವೆಲ್ಲ ಹೋದ್ರು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇವತ್ತು ವಿಶ್ ಮಾಡ್ತಾರೆ. ಆ ಮದ್ವೆದು ವಿಡಿಯೋಸ್ ಇವತ್ತಿಗೂ ಓಡಾಡ್ತಿದೆ ನಮ್ದು. ಆ 1-2-3 ಮಂತ್ಸ್ ನಮ್ದು ಏನಿತ್ತು, ಫಸ್ಟ್ ಆಫ್ ಆಲ್ ನಮ್ಗೆ ಜಾಸ್ತಿ ಟೈಮ್ ಇರ್ಲಿಲ್ಲ ಪ್ರಿಪರೇಷನ್ಸ್ಗೆ. ಎಲ್ಲ ಎವ್ರಿಥಿಂಗ್ ಹ್ಯಾಪೆಂಡ್. ಒಂದ್ ಕಡೆ ಡೇಟ್ ಮುಂದೆ ಹಾಕೋದಾ, ಅದೊಂದ್ ತಲೆಯಲ್ಲಿತ್ತು, ಇಲ್ಲ ಅದೇ ಫಿಕ್ಸ್ ಮಾಡೋದಾ, ಲಾಟ್ ಆಫ್ ಥಿಂಗ್ಸ್ ಇನ್ ಅವರ್ ಹೆಡ್. ಆ ಟೈಮಲ್ಲಿ ಕಣ್ಮುಚ್ಚಿ ಓಪನ್ ಮಾಡೋಷ್ಟರಲ್ಲಿ ನಮ್ ಮದ್ವೆ ಆಯ್ತು, ಎಲ್ಲ ಆಯ್ತು. ಅದನ್ನು ಜನರು ಇಷ್ಟು ಚೆನ್ನಾಗಿ ನಮ್ ಮದ್ವೆನ ಅಕ್ಸೆಪ್ಟ್ ಮಾಡ್ತಾರಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ನಮ್ ಟೈಮ್ ಇರ್ಲಿಲ್ಲ. ಅವರೇ ಒಂದ್ ಕಡೆ ನೋಡ್ತಿದ್ರು, ಮಂಗ್ಳೂರ್ ಮದ್ವೆದ್ ನೋಡ್ಬೇಕು, ಇಲ್ಲಿ ಹಳ್ದಿ, ಇದು ಲಾಟ್ ಆಫ್ ಫಂಕ್ಷನ್ಸ್ ನಮ್ದು. ಬಟ್ ಇವತ್ತು ಇಫ್ ಐ ಲುಕ್ ಬ್ಯಾಕ್, ಐ ಥಿಂಕ್ ನನ್ನ ಲೈಫಲ್ಲಿ ತಗೊಂಡಿರೋ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಅಂದ್ರೆ ವಾಸ್ ತರುಣ್. ನಿಜವಾಗ್ಲೂ. ಅಂದ್ರೆ ಅಫ್ಕೋರ್ಸ್ ಮದ್ವೆ ಬಿಗಿನಿಂಗ್ ಅಲ್ಲಿ ತುಂಬಾ ನೀವು ನೋಡಿರ್ತೀರಾ, ತುಂಬಾ ಟ್ರೋಲ್ಸ್ ಆಗಿತ್ತು. ಆ ಟೈಮಲ್ಲಿ ಅಫ್ಕೋರ್ಸ್ ನನ್ಗೂ ಪರ್ಸನಲಿ ಮೆಂಟಲಿ ಇಟ್ ಹ್ಯಾಡ್ ಇಫೆಕ್ಟೆಡ್ ಮೀ ಅ ಲಿಟಲ್. ಬಟ್ ಇವಾಗ ಅನ್ಸುತ್ತೆ, ಅವ್ರದ್ದೆಲ್ಲ ಕೇಳ್ತಿದ್ರೆ ಟುಡೇ ನಾನು ಇಷ್ಟು ಖುಷಿಯಲ್ಲಿ ಇರ್ತಾ ಇರ್ಲಿಲ್ಲ. ಅಂಡ್ ಅದೇ ಹೇಳ್ದೆ ಅಲ್ಲ, ವೆನ್ ಐ ಲುಕ್ ಬ್ಯಾಕ್, ನನ್ನ ಲೈಫಲ್ಲಿ ಮಾಡಿರೋ ನನ್ನ ಸಿನಿಮಾಗಳು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದೀನ ಇಲ್ಲ ಗೊತ್ತಿಲ್ಲ. ಬಿಕಾಸ್ ನಂಗೆ ಗೈಡ್ ಇರ್ಲಿಲ್ಲ, ಯಾರಿರ್ಲಿಲ್ಲ. ಸುಮ್ನೆ ಅದೊಂದು ಸ್ಕ್ರಿಪ್ಟ್ ಬರ್ತಿದ್ವು. ನನ್ನ ಫ್ಯಾಮಿಲಿ ಸಿನಿಮಾ ಇಂಡಸ್ಟ್ರಿ ಅವರಲ್ಲ. ಬಟ್ ಲೈಫಲ್ಲಿ ತಗೊಂಡಿರೋ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ಅಂತ ಏನಾದ್ರು ಇದ್ರೆ ಇಸ್ ಮೈ ಹಸ್ಬೆಂಡ್. ವೆರಿ ಕಾಮ್. ಇವತ್ತುವರೆಗೂ ನನ್ಗೆ ಅವರು ನನ್ಗಂತಲ್ಲ, ಅವ್ರ ಅಕ್ಕಪಕ್ಕದಲ್ಲಿ ಇರೋ ಎಲ್ಲಾ ಲೇಡೀಸ್ಗೂ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಐ ಥಿಂಕ್ ಅದು ಒಂದ್ ಪಾಯಿಂಟ್ ಅಲ್ಲೇ ನನ್ಗೆ ಅವ್ರು ಇಷ್ಟ ಆಗಿರೋದು. ಆ ರೆಸ್ಪೆಕ್ಟ್ ಇದೆ ಗೊತ್ತಾ. ಇವಾಗಿನ ಜನರೇಷನ್ ಅಲ್ಲಿ, ಅವ್ರ ಇವಾಗಿನ ರಿಲೇಶನ್ಶಿಪ್ಸ್ ಅಲ್ಲಿ ಅದು ತುಂಬಾ ಕಮ್ಮಿ ಇದೆ. ಆ ರೆಸ್ಪೆಕ್ಟ್ ಆಗಿರ್ಲಿ, ಅವ್ರು ಕೊಡೋ ಟ್ರಸ್ಟ್ ಆಗಿರ್ಲಿ, ಅವ್ರು ಇಡೋ ಟ್ರಸ್ಟ್ ಆಗಿರ್ಲಿ, ಮೇ ಬಿ ಹಿಸ್ ಲವ್ ಇಸ್ ಸಮಥಿಂಗ್ ದಟ್ ನನ್ ಯಾರ ಜೊತೆ ಮದ್ವೆ ಆಗ್ತಿದ್ರು ಅದು ಸಿಗ್ತಾ ಇರ್ಲಿಲ್ಲ ನನಗೆ. ಅನ್ಕೊಂಡಿದ್ರ ಶೂಟಿಂಗ್ ಸೆಟ್ಗೆ ನಾನು ಆಕ್ಟ್ ಮಾಡಕ್ ಹೋಗಿರುವಂತಹ ಡೈರೆಕ್ಟರ್? ಅದು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾವೇ ಕೂತ್ಕೊಂಡು ಮಾತಾಡ್ತಿದ್ವಿ. ಆಕ್ಚುಲಿ ನಾವು ಮದ್ವೆದ್ ಮುಂಚೆ ಪ್ರೀವಿಯಸ್ ಈ ರಾಬರ್ಟ್ ಇಂದ ಮದ್ವೆವರೆಗೂ ಅದು ಏನ್ ನಮ್ದು ಆ ಜರ್ನಿ ಇತ್ತು, ವರ್ಷಕ್ಕೆ 2 ಮೆಸೇಜ್. ಒಂದು ಹ್ಯಾಪಿ ಬರ್ಡೇ ಸರ್ ನನ್ನಿಂದ, ಹ್ಯಾಪಿ ಬರ್ಡೇ ಸೋನಲ್ ಅಲ್ಲಿಂದ, ಅಷ್ಟೇ. ಅದ್ ಬಿಟ್ರೆ ಅದೇ ತುಂಬಾ ಜನರು ಅನ್ಕೊಂಡಿದ್ರು ನಾವು ರಾಬರ್ಟ್ ಇಂದ ಡೇಟ್ ಮಾಡ್ತಾ ಇದೀವಿ ಅಂತ. ಇಟ್ ವಾಸ್ ಮೋರ್ ಆಫ್ ಅನ್ ಅರೇಂಜ್ ಮ್ಯಾರೇಜ್ ಓನ್ಲಿ ನಮ್ದು. ಬಟ್ ಇವನ್ ಇನ್ ದ ಎಲ್ರು ಇವಾಗ ಸೆಟ್ ಅಲ್ಲಿ ದರ್ಶನ್ ಸರ್ ಆಗಿರ್ಲಿ, ವಿನೋದ್ ಸರ್ ಆಗಿರ್ಲಿ, ಅವರೆಲ್ಲ ರೇಗಿಸ್ತಾ ಇದ್ರು ನಮ್ಗೆ, ಸಖತ್ ರೇಗಿಸ್ತದೆ. ಇಲ್ಲ ಮತ್ತೆ ಅಮ್ಮ,
ನಮ್ಮ ಅತ್ತೆನು ಸೆಟ್ಗೆ ಬಂದಾಗ ದರ್ಶನ್ ಸರ್ ಕೂತು ಹೇಳಿದ್ರಂತೆ, ಈ ಹುಡ್ಗಿದ್ದಾಳೆ ಓಕೆನಾ ನಿಮ್ಗೆ, ಸೊಸೆಗೆ ಆಯ್ತು 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 ಅಂದಿದ್ರಂತೆ ಅವ್ರು. ಅದು ನಂಗೆ ಗೊತ್ತಿರ್ಲಿಲ್ಲ. ಇವಾಗ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ಹೇಳಿದ್ರು, ಅಮ್ಮ ನನ್ಗೆ ದರ್ಶನ್ ನನ್ ಕೂತ್ಕೊಂಡು ಹಿಂಗ್ ಹೇಳಿದ್ರು ಅಂತ ಹೇಳ್ತಾ ಇದ್ರು. ಅಂದ್ರೆ ಆ ಟೈಮಲ್ಲಿ ನಾನು ಎಲ್ರಿಗೂ ಏನು ಆತರ ಏನ್ ಮತ್ತೆ ಯಾರು ಇವಾಗ ಯೋಗರಾಜ್ ಭಟ್ ಸರ್ ಅವರೆಲ್ಲ ನಂಗೆ ಕೇಳ್ತಾ ಇದ್ರು, ಅಲ್ಲ ಹೌದಂತೆ, ಅಂದ್ರೆ ಆ ಸೆಟ್ ಇಂದ ಅದ್ ಆಚೆ ಹೋಗಿರೋದು ಇಲ್ಲ, ಸ್ಪ್ರೆಡ್ ಆಗಿರೋದು. ಬಟ್ ಆ ಟೈಮಲ್ಲಿ ಏನು ಇರ್ಲಿಲ್ಲ. ಎಲ್ರು ನನ್ ಯಾಕೆ ನಮ್ಗೇನೆ ಕೇಳ್ತಿದಾರಲ್ಲ, ಏನಿದೆ ನಿಂದು ತರುಣ್ ಮಧ್ಯದಲ್ಲಿ, ಯು ಗೆಟಿಂಗ್ ಮ್ಯಾರಿಡ್, ಒಳ್ಳೆ ಹುಡುಗ, ನೀನ್ ಎರಡು ಯೋಚನೆ ಮಾಡ್ಬೇಡ, ಮದ್ವೆ ಆಗ್ಬಿಡು, ನಿನ್ಗಿಂತ ಹುಡುಗ. ಏನೇ ಸರ್ ನಾವ್ ಮಾತಾಡೋದೇ ಇಲ್ಲ ಸರ್, ನೋಡಿ ಸರ್ ಮೆಸೇಜ್ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ತೋರಿಸ್ತಿದ್ವಿ ಸರ್, ನೋಡಿ ಸರ್ ಎಲ್ ಸರ್ ಮಾತಾಡ್ತೀವಿ, ನಾವ್ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಇಷ್ಟೇ ಇರುತ್ತೆ ಆ ಮೆಸೇಜ್ ನಮ್ದು, ಇದು ಅದು. ಅಂಡ್ ಕನ್ಫರ್ಮ್ ಆಗಿ ಹೇಳಿದ್ದೆ, ಚಾನ್ಸ್ ಇಲ್ಲ, ನಾನು ಅವ್ರಿಗೆ ಸರ್ ಅಂತ ಕರಿತೀನಿ, ಏನೋ ಒಂದು ರೆಸ್ಪೆಕ್ಟ್ ಇದೆ, ಚಾನ್ಸ್ ಇಲ್ಲ, ನನ್ ಮದ್ವೆ ಆಗೋ ಚಾನ್ಸ್ ಇಲ್ಲ ಸರ್, ಅವ್ರ ಮೇಲೆ ಒಂಥರ ರೆಸ್ಪೆಕ್ಟ್ ಇದೆ ಸರ್ ನನ್ಗೆ, ಯಾಕೆ ರೆಸ್ಪೆಕ್ಟ್ ಇದ್ರೆ ಇಲ್ಲ ಸರ್, ಆ ಕಂಫರ್ಟ್ ಝೋನ್ ಬರಲ್ಲ ಅಂತ ನಾನು. ಅವರು ಅಲ್ಲಿಂದ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ. ಬಟ್ ಇಬ್ರು ಅನ್ಕೊಂಡಿರ್ಲಿಲ್ಲ ದಟ್ ವಿಲ್ ಬಿ ಮ್ಯಾರಿಡ್ ಇನ್ ಸಮ್ ಇಯರ್ಸ್ ಅಂತ. ಖಂಡಿತ ಅವ್ರ ತಲೆಯಲ್ಲೂ ಇರ್ಲಿಲ್ಲ, ನನ್ನ ತಲೆಯಲ್ಲೂ ಇರ್ಲಿಲ್ಲ. ಬಟ್ ಮದ್ವೆ ಆದ್ಮೇಲೆ ಆಕ್ಚುಲಿ ಕಪಲ್ ಆಫ್ ಟೈಮ್ಸ್ ನಾವ್ ಈ ವಿಷಯ ಮಾತಾಡ್ತಿರ್ತೀವಿ, ಅನ್ಕೊಂಡೇ ಇರ್ಲಿಲ್ವಲ್ಲ ನಾವು ದಟ್ ವಿ ವುಡ್ ಗೆಟ್ ಮ್ಯಾರಿಡ್ ಅಂತ. ಅಂಡ್ ಒನ್ ಥಿಂಗ್ ಸರ್, ನನ್ ತುಂಬಾ ಜನ ಹೇಳ್ತಿದ್ರು, ಸೋನಲ್ ಮದ್ವೆ ಅನ್ನೋದು ಅದ್ ನೀನ್ ಎಷ್ಟು ಅಯ್ಯೋ ಯೋಚನೆ ಮಾಡಿ ನೀನ್ ಒಬ್ರನ್ನ ಲೈಕ್ ಮಾಡಿ ಇದು ಮಾಡಿ ಡೇಟ್ ಮಾಡಿದ್ರು ಆಗಲ್ಲ. ಇಫ್ ಇಟ್ ಇಸ್ ರಿಟರ್ನ್ ಇಟ್ ವಿಲ್ ಹ್ಯಾಪನ್. ಅದ್ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಸೊ ಇಷ್ಟು ನಮ್ ಮದ್ವೆ ಟೈಮಲ್ಲಿ ಇಷ್ಟು ಟ್ರೋಲ್ಸ್ ಇದು ಅದು, ಯಾರೋ ಬಂದ್ ಏನೋ ಹೇಳೋದು, ಇನ್ನೊಂದ್ ಇಲ್ಲಿಂದ ಯಾರೋ ಬಂದ್ ನನ್ ಕಿವಿಗೆ ಹೇಳೋದು, ಇಷ್ಟೆಲ್ಲ ಆದ್ರೂನು ಈ ಮದ್ವೆ ಯಾರಿಗೂ ಸ್ಟಾಪ್ ಮಾಡಕ್ ಆಗಿಲ್ಲ. ಇಟ್ ಇಸ್ ದಟ್ ಇಟ್ ವಾಸ್ ರಿಟರ್ನ್, ಮದ್ವೆ ಆಯ್ತು ಅಷ್ಟೇ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮದುವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾನು ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿದಿರೋದ್ರಲ್ಲಿ ಎಡವಿದೇನೋ ಗೊತ್ತಿಲ್ಲ, ಬಟ್ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾ ಚೂಸ್ ಮಾಡ್ಕೊಂಡು ಒಂದು ಗಿಫ್ಟ್ ಅನ್ನ ಪಡ್ಕೊಂಡೇನೆ ಅಂತ ಹೇಳ್ಬಿಟ್ಟು. ಯಾವಾಗ ನಿಮ್ಗೆ ಇವ್ರು ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತ ಅನ್ನಿಸ್ತು ತರುಣ್ ಅವರು? ಸರ್ ಅವ್ರ ನೇಚರ್ ಜನರಲಿ, ಅಂದ್ರೆ ಆ ಮನೆಯಲ್ಲಿ ಐ ಥಿಂಕ್ ವಾಯ್ಸ್ ಜೋರಾಗಿರೋದಂದ್ರೆ ನಂದೇ. ಆ ಮನೆಯಲ್ಲಿ ಕಿರ್ಚಾಡೋದಾಗಿರ್ಲಿ, ಜೋರಾಗಿ ಮಾತಾಡೋದಾಗಿರ್ಲಿ, ನಾನು ಒಬ್ಳೆ ಅಲ್ಲಿ. ಅಷ್ಟು ಸಾಫ್ಟ್ ಅವರು. ನಾವಿಬ್ರು ಮಾತಾಡಿದ್ರು ನನ್ಗೆ ಆರಾಮಾಗಿ ಮಾತಾಡು ಅಂತಾರೆ, ಮಾತಾಡೋದೇ ಇಲ್ಲ ಅವರು. ಏನಾದ್ರು ಚಿಕ್ಕದಾಗಿ ನಾನು ಏನಾದ್ರು ಒಂದು ಇರಿಟೇಟ್ ಆಗೋದಾದ್ರೆ ನಾನೇ ಅಲ್ಲಿ, ಅವ್ರಿಗ ಆಗಲ್ಲ. ವಾಟ್ ಐ ಲೈಕ್ಡ್ ಅಬೌಟ್ ಹಿಮ್, ನಾನು ಮೊದ್ಲು ಹೇಳಿದೆ ಅದೇ, ಹೌ ಹಿ ರೆಸ್ಪೆಕ್ಟ್ಸ್ ಲೇಡೀಸ್. ನಂಗೆ ತುಂಬಾ ಇಂಪಾರ್ಟೆಂಟ್ ಅನ್ಸ್ತು. ಯಾಕೆಂದ್ರೆ ನಾನು ಚಿಕ್ಕವಳಿಂದ ನಮ್ಮಪ್ಪ ಇರ್ಲಿಲ್ಲ, ನಾವ್ 4 ಹುಡ್ಗಿರು, ನಾನು ನಮ್ಮಮ್ಮ ನಮ್ಮಿಬ್ರು ಸಿಸ್ಟರ್ಸ್, 4 ಲೇಡೀಸ್ ಇನ್ ದ ಹೌಸ್ ವಿತ್ ನೋ ಮ್ಯಾನ್. ಸೊ ನಾವೇ 4 ಜನ ತುಂಬಾ ಇಂಡಿಪೆಂಡೆಂಟ್ ಆಗಿ ಬೆಳೆದು, ಸುಮ್ನೆ ಒಂದ್ ಮದ್ವೆ ಆಗ್ಬಿಟ್ಟು ಆ ಮನುಷ್ಯ ನಮ್ಗೆ ರೆಸ್ಪೆಕ್ಟ್ ಮಾಡಲ್ಲ ಆದ್ರೆ ವಿಲ್ ಬಿ ಬ್ರೋಕನ್. ಸೊ ನಮ್ಗೆ ಅದ್ ಒಂದೇ ಇದ್ದಿದ್ದು. ನನ್ಗೆ ಪರ್ಸನಲಿ ನಮ್ಮ ಅಪ್ಪದ ಪ್ರೀತಿ ಸಿಗ್ಲಿಲ್ಲ, ಆ ರೆಸ್ಪೆಕ್ಟ್ ಇರ್ಲಿ. ಐ ನೆವರ್ ಗಾಟ್ ದಟ್ ಲವ್ ಅಂಡ್ ಟ್ರಸ್ಟ್. ಅದು ನನ್ ಗಂಡ ಇಂದ ಇರ್ಬೇಕು. ಐ ಶುಡ್ ಗೆಟ್ ದಟ್ ಫ್ರಮ್ ಮೈ ಹಸ್ಬೆಂಡ್ ಅಂತ. ಅಂಡ್ ದಟ್ ಹಿ ಹ್ಯಾಸ್ ಎಕ್ಸ್ಟ್ರೀಮ್ ಲವ್, ಎಕ್ಸ್ಟ್ರೀಮ್ ಟ್ರಸ್ಟ್. ಮತ್ತೆ ಯಾವ್ದಕ್ಕೂ ಇವತ್ತಿಗೂ ನನ್ಗೆ ಅವರು, ಹೌದು ಸರ್ಟನ್ ಟೈಮ್ಸ್ ನಾನು ಕರೆಕ್ಟ್ ಮಾಡ್ತಾರೆ, ನಾನು ಎಲ್ಲಿ ತಪ್ಪು ಮಾಡ್ತೀನಿ ಕರೆಕ್ಟ್ ಮಾಡ್ತಾರೆ. ಅದ್ ಬಿಟ್ರೆ ಇವತ್ವರೆಗೂ ಅವರು ನೀನ್ ಇದು ಮಾಡ್ಬೇಡ, ನೀನ್ ಅದು ಮಾಡ್ಬೇಡ ಅನ್ನೋದು ಇವತ್ವರೆಗೂ ಹೇಳಿಲ್ಲ. ಅದು ವೆರಿ ಇಂಪಾರ್ಟೆಂಟ್ಲಿ ನನ್ಗೆ ಅವ್ರದ್ದು ಇಷ್ಟ ಆಗಿರೋದು. ಅವರು ಅವ್ರ ಅಮ್ಮಗೆ, ಬಿಕಾಸ್ ನನ್ಗೂ ಇದ್ದಿದ್ ನಮ್ಮ ಅಮ್ಮನೇ, ನಾವಿಬ್ರು ಮಾತಾಡ್ಕೊಂಡಿದ್ವಿ ಇದು. ನಾನು ಅವ್ರಿಗೆ ಹೇಳಿದ್ದೆ, ನೋಡಿ ನನ್ಗಿರೋದೇ ನಮ್ಮಮ್ಮ, ಐ ಶುಡ್ ಸಪೋರ್ಟ್ ಹರ್. ಸೊ ಈ ನಮ್ಮಮ್ಮಗೆ ಸಪೋರ್ಟ್ ಮಾಡ್ಬೇಕಾದ್ರೆ ನನ್ನ ಪಾರ್ಟ್ನರ್ ಕೂಡ ಆ ಅಮ್ಮದು ವ್ಯಾಲ್ಯೂ, ಅವ್ರ ಮದರ್ದು ವ್ಯಾಲ್ಯೂ ಆಗಿರ್ಲಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಲಿ, ಅದ್ ಗೊತ್ತಿರ್ಬೇಕು. ಅವ್ರಿಗೆ ಗೊತ್ತಿಲ್ಲ ಆದ್ರೆ ಖಂಡಿತ ನಿಮ್ಗೆ ಇಲ್ಲಿ ನಿನ್ ಪಾರ್ಟ್ನರ್ ಪೇರೆಂಟ್ಸ್ಗೂ ಸಪೋರ್ಟ್ ಮಾಡಕ್ ಆಗಲ್ಲ. ದ್ಯಾಟ್ ಹಿ ಹ್ಯಾಡ್. ಅವ್ರಿಗೆ ಅವ್ರ ಅಮ್ಮ ಅಂದ್ರೆ ಜೀವ. ಹೌದು. ಅವ್ರು ಏನ್ ಮಾಡಿದ್ರು ಹಿ ಸೇಸ್, ಸೋನಲ್ ನಾನು ವಾಟ್ ಎವರ್ ಐ ವರ್ಕ್ಡ್ ಇನ್ ಮೈ ಲೈಫ್ ಇಟ್ ಇಸ್ ಫಾರ್ ಮೈ ಮದರ್. ಸೇಮ್ ಥಾಟ್ ನನ್ಗೆ ಇದ್ದಿದ್ದು, ನಾನು ಏನ್ ಮಾಡ್ತೀನಿ ನಮ್ಮ ಅಮ್ಮಗೋಸ್ಕರ ಅಂತ. ದಟ್ ವಾಸ್ ಒನ್ ಮೇನ್ ಥಿಂಗ್ ದಟ್ ಕನೆಕ್ಟೆಡ್ ಮೀ. ಅಂಡ್ ಆಫ್ ಕೋರ್ಸ್ ಅದ್ ಬಿಟ್ರೆ ತುಂಬಾ ಇದೆ ಸರ್. ಅವ್ರ ನೇಚರ್ ಅಂತೂ ಎಕ್ಸ್ಟ್ರಾರ್ಡಿನರಿ. ನನ್ಗೆ ಇವತ್ತು ನಮ್ಮ ಅಮ್ಮನೂ ಹೇಳ್ತಾರೆ, ನಿನ್ಗೆ ಇಷ್ಟು ಒಳ್ಳೆಯವನು ಎಲ್ಲಿ ಹಿಂಗ್ ಸಿಕ್ತು ಅಂತ. ಬಿಕಾಸ್ ನಾನ್ ಪಟ ಅಂತ ಮಾತಾಡ್ಕೊಂಡಿರ್ತೀನಿ. ಹಿ ಇಸ್ ವೆರಿ ಸೈಲೆಂಟ್.
ನಮ್ಮ ಅಮ್ಮಗೆನೆ ಒಂದೊಂದ್ಸರ್ತಿ ಅನ್ಸುತ್ತೆ, ಟೆನ್ಷನ್ ಆಗುತ್ತೆ, ನಾನು ಏನ್ ಮಾಡಿದ್ರು ಇಲ್ಲ ಅದು ನಿನ್ ತಪ್ಪೆ, ತರುಣ್ ತಪ್ಪಲ್ಲ ಅಂತಾರೆ. ಇಟ್ಸ್ ಲೈಕ್ ದಟ್. ಅವ್ರಿಗೆ ಅಷ್ಟು ನಂಬಿಕೆ ತರುಣ್ ಮೇಲೆ. ಅಂಡ್ ಶಿ ಸೇಸ್, ಸೋನಲ್ ನಿನ್ ಇವ್ರು ಬಿಟ್ರೆ ನೋ ಒನ್ ಎಲ್ಸ್ ಕುಡ್ ಹ್ಯಾಂಡಲ್ ಯು ಅಂತ. ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ, ಮೆಚೋರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಎಲ್ಲದನ್ನ. ನೀವು ಮಾತಾಡ್ತಾ ಮಾತಾಡ್ತಾ ನಿಮ್ಮ ಕಣ್ಣಲ್ಲಿ ಒಂದಷ್ಟು ಕಣ್ಣೀರಿನ ಹನಿಗಳು ಗೊತ್ತಾಗ್ತಿತ್ತು. ಅದು ಸಂತೋಷ ಬಾಷ್ಪ ಅಂತಾನೆ ಹೇಳ್ಬೋದು. ಬಿಕಾಸ್ ಸಿ ಆಸ್ ಐ ಟೋಲ್ಡ್ ಯು, ಇಟ್ ಇಸ್ ನಮ್ಮಮ್ಮ, ಅವ್ರ ಅಮ್ಮ ಆಗಿರ್ಲಿ, ಅದಿದ್ರೇನೆ ಒಂದ್ ಫ್ಯಾಮಿಲಿ. ಇಟ್ ಇಸ್ ನಾಟ್ ನಾವಿಬ್ರು ಅಷ್ಟೇ ಅಲ್ವಲ್ಲ, 2 ಫ್ಯಾಮಿಲೀಸ್ ಒಟ್ಟಿಗೆ ಬರೋದು. ಅದು ಐ ಥಿಂಕ್ ಸುಮ್ನೆ ಇಫ್ ಇಟ್ ಇಸ್ ಜಸ್ಟ್ 2 of us, ಅದಕ್ಕೆ ಮ್ಯಾರೇಜ್ಗೆ ವ್ಯಾಲ್ಯೂನು ಇಲ್ಲ. ಇಟ್ ಶುಡ್ ಬಿ ಹಿಸ್ ಮದರ್, ಅವ್ರ ಫ್ಯಾಮಿಲಿನೂ ಇರ್ಬೇಕು, ನನ್ನ ಫ್ಯಾಮಿಲಿನೂ ಇರ್ಬೇಕು. ಆವಾಗ್ಲೇ ಒಂದ್ ಫ್ಯಾಮಿಲಿ ತರ ವಿ ಬಿಕಮ್ ಒನ್ ಅಲ್ವಾ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಅವರು ಫ್ಯಾಮಿಲಿ ಪರ್ಸನ್, ನಾನು ಫ್ಯಾಮಿಲಿ ಪರ್ಸನ್. ನಂಗೆ ಬೇರೆ ಏನು ಬೇಡ ಸರ್. ನಂಗೆ ಒಂದು ವೆಕೇಶನ್ ಅಂದ್ರೆ ನಮ್ಮ ಅಮ್ಮ ಜೊತೆ ಹೋಗ್ತಿದ್ದೆ ನಾನು. ನಂಗೆ ಯಾರು ಬೇಡ ಲೈಫಲ್ಲಿ. ನಾನು ವೆಕೇಶನ್ ಅಂದ್ರೆ ನಮ್ಮಮ್ಮ, ಪಾರ್ಟಿ ಅಂದ್ರೆ ನಮ್ಮಮ್ಮ ಜೊತೆ. ಏನಿದ್ರು ಹೌದು, ಅಫ್ಕೋರ್ಸ್ ನನ್ ಕಪಲ್ ಆಫ್ ಫ್ರೆಂಡ್ಸ್ ಇದೆ, ಅವ್ರು ನಮ್ಮಮ್ಮ ಜೊತೆನೂ ಬರ್ತಾರೆ. ಸೊ ಅಂತ ಜೀವನ ಮಾಡಿದೀನಿ ನಾನು. ನಾನು ಎಲ್ಲೂ ಪಬ್ಬು ಇದು ಅದು ನನ್ಗೆ ಇವತ್ವರೆಗೂ ಆಸೆ ಇಲ್ಲ. ಫಾರ್ ಮೀ ವಾಟ್ ಎವರ್ ಇಟ್ ಇಸ್, ನಾನು ಒಂದ್ ವೆಕೇಶನ್ ಆಯ್ತು ನಮ್ಮಮ್ಮ ಜೊತೆ ಹೋಗ್ತೀನಿ ಅಂತ ಇತ್ತು. ಅವರು ಹಂಗೆ, ಅವ್ರು ಏನ್ ಮಾಡಿದ್ರು ಅವ್ರ ಅಮ್ಮಗೆ. ಸೊ ಐ ಥಿಂಕ್ ಆ ವಿಷಯದಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಜೆಲ್ ಆದ್ವಿ. ಅವ್ರಿಗೂ ಯುನೋ ಶಿ ವಾಂಟೆಡ್ ಸಮ್ ಒನ್ ಹೂ ರೆಸ್ಪೆಕ್ಟ್ಸ್ ಹಿಸ್ ಮದರ್. ಅದು ನನ್ಗೆ ಇವಾಗ ಒಬ್ರಲ್ಲ, 2 mothers ಐ ಹ್ಯಾವ್. ನಮ್ಮಮ್ಮ ಆಗಿರ್ಲಿ, ಅವ್ರ ಅಮ್ಮ ಆಗಿರ್ಲಿ, ದೇ ಬೋತ್ ಮೈ ಮದರ್ಸ್ ನಾವು. ನೀವು ಮಾತಾಡ್ತಾ ಆಗ್ಲೇ ಹೇಳ್ತಾ ಇದ್ರಿ, ಮದುವೆ ಅನೌನ್ಸ್ ಆದ ಬೆನ್ನಲ್ಲೇ ಒಂದಷ್ಟು ಟ್ರೋಲ್ಸ್ ಬಂತು. ಆ ಕ್ಷಣ ಹೆಂಗಿತ್ತು ಅಂತ? ಸರ್, ನನಗೆ ಈ ಇಂಡಸ್ಟ್ರಿಯಲ್ಲಿ ಇದ್ದಿದ್ರಿಂದ ಇಟ್ ವಾಸ್ ಓಕೆ, ಬಟ್ ನನ್ನ ಫ್ಯಾಮಿಲಿಗೆ ಇಟ್ ವಾಸ್ ಅ ಡಿಫಿಕಲ್ಟ್ ಫೇಸ್ ಫಾರ್ ಶೋರ್. ಯಾಕಂದ್ರೆ ಮದುವೆ ಅನ್ನೋದು ಪ್ರತಿಯೊಬ್ಬರ ವೈಯಕ್ತಿಕ ಜೀವನ. ಲೈಫ್ ಪಾರ್ಟ್ನರ್ ಅವ್ರವ್ರ ಇಷ್ಟನ ಚೂಸ್ ಮಾಡ್ಕೋಬಹುದು. ಹಾಗಾಗಿ ಸೊ ನಿಮ್ಗೂ ಇಷ್ಟ ಆಗಿದೆ, ಅವ್ರಿಗೂ ಇಷ್ಟ ಆಗಿದೆ. ಸೆಂಟ್ರಲ್ಲಿ ಟ್ರೋಲ್ಸ್ ಮಾಡುವಂತ ವಿಚಾರ ಆಗಿರ್ಬೋದು, ಅವ್ರವ್ರ ಪರ್ಸನಲ್ ಲೈಫ್ ಅಲ್ಲ. ಸೊ ಹಾಗಾಗಿ ಕೇಳಿದ್ದು ಸರ್. ಸಿ, ವಿ ಆರ್ ಪಬ್ಲಿಕ್ ಫಿಗರ್ಸ್, ಅವ್ರಿಗೆಲ್ಲ ರೈಟ್ಸ್ ಇದೆ, ಮಾಡ್ಲಿ, ನಾನು ಇಲ್ಲ ಅನ್ನಲ್ಲ. ಬಟ್ ಒಂದ್ಸರ್ತಿ ಅವರು ಯೋಚನೆ ಮಾಡ್ಬೇಕು ದಟ್ ನಮಗೂ ಫ್ಯಾಮಿಲಿ ಅನ್ನೋದಿರುತ್ತೆ. ಒಂದ್ ಅಮ್ಮ, ಮದರ್, ಒಂದ್ ಹೆಣ್ಮಗು ಮದ್ವೆ ಅವ್ರ ಮಗಳು ಮದ್ವೆ ಆಗ್ತಿದ್ದಾಳೆ ಅಂದ್ರೆ ಅದೇ ಒಂದು ಟ್ರಾಮಾ. ಅದೊಂಥರ ಅಯ್ಯೋ ನನ್ ಮಗಳು ಮದ್ವೆ ಆಗ್ತಿದ್ದಾಳೆ ಅನ್ನೋದೇ ಒಂದು ದೊಡ್ಡ ಭಾರ. ಅದು ಹೆಂಗ್ ಕೊಡೋದು ಅವಳಿಗೆ ಇನ್ನೊಂದ್ ಮನೆಗೆ ಅನ್ನೋದೇ ಒಂದ್ ಟ್ರಾಮಾ. ಅದ್ರ ಮಧ್ಯದಲ್ಲಿ ಇದು ನೋಡುವಾಗ ಇದೆಯಲ್ಲ, ದಟ್ ಈಸ್ ಎಕ್ಸ್ಟ್ರೀಮ್ ಟ್ರಾಮಾ. ಸೊ ನನ್ಕಿಂತ ಜಾಸ್ತಿ ನಮ್ ಫ್ಯಾಮಿಲಿಗೆ ತುಂಬಾ ಎಫೆಕ್ಟ್ ಆಯ್ತು. ನಮ್ಮ ಅಮ್ಮಗಾಗಿರ್ಲಿ, ನಮ್ಮ ಸಿಸ್ಟರ್ಸ್ಗಾಗಿರ್ಲಿ. ಅಂಡ್ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ, ಇಟ್ ಈಸ್ ನಾಟ್ ಜಸ್ಟ್ ಅವ್ರ ಆಡಿಯನ್ಸ್ಗೆ ಅಷ್ಟೇ ಅಲ್ಲ, ಇಲ್ಲಿ ನನ್ನ ಫ್ಯಾಮಿಲಿ ಕೂಡ ಎಲ್ಲೆಲ್ಲಿಂದಾನು ನೋಡ್ತಾ ಇರ್ತಾರೆ. ಓ, ಸೋನಲ್ದು ಏನೋ ನ್ಯೂಸ್ ಬಂದ. ನನ್ನ ಫ್ಯಾಮಿಲಿ ಒಂದ್ ಸ್ವಲ್ಪ ನ್ಯೂಜಿಲೆಂಡ್ ಅಲ್ಲಿ ಇದ್ದಾರೆ, ಕ್ಯಾನಡಾದಲ್ಲಿ ಇದ್ದಾರೆ. ಅವ್ರು ಇಲ್ಲಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದೇ ಬರುತ್ತೆ. ಅವ್ರು ನಮ್ಮ ಅಮ್ಮಗ್ ಫೋನ್ ಮಾಡ್ತಿದ್ರು, ಆಂಟಿ ಐ ಯು ಶೋರ್, ಏನಾಗ್ತಿದೆ, ಇದು ಟ್ರೋಲ್ ಆಗ್ತಿದೆ, ಇದು ಆಗ್ತಿದೆ, ಅದು ಆಗ್ತಿದೆ. ಅದ್ರಲ್ಲಿ 100 ಕಮೆಂಟ್ಸ್. ಅದು ಓದ್ತಾರೆ ಸರ್, ನಾವು ಓದಲ್ಲ. ನಾವು ಓಕೆ, ನಮ್ ಇದೇ ಇಂಡಸ್ಟ್ರಿಯಲ್ಲಿ ಇದ್ದು ನಮ್ಗೆ ಅದು ಎಫೆಕ್ಟ್ ಆಗಲ್ಲ. ತುಂಬಾ ಸರ್ತಿ ವಿ ಹ್ಯಾವ್ ಗಾನ್ ಥ್ರೂ ದಿಸ್. ಎಫೆಕ್ಟ್ ಆಗಲ್ಲ ಅಂತಲ್ಲ, ಖಂಡಿತ ಆಗುತ್ತೆ. ಬಟ್ ಅದನ್ನ ಅಂದ್ರೆ ವಿ ಕ್ಯಾನ್ ಟೇಕ್ ಇಟ್. ಅಷ್ಟು ಹಾರ್ಡ್, ಯುನೋ ವಿ ಬಿಕಮ್ ದಟ್ ಹಾರ್ಡ್. ಅದನ್ನ ತಗೋಬಹುದು. ಬಟ್ ನಮ್ಮ ಅಮ್ಮಗೆಲ್ಲ ತಗೊಳಕ್ ಆಗಲ್ಲ ಸರ್. ತುಂಬಾ ಬ್ರೇಕ್ ಡೌನ್ ಆದ್ರು. ಬಟ್ ಅವ್ರಿಗೆ ನಂಬಿಕೆ ಇದ್ದಿದ್ದು ಓನ್ಲಿ ಆನ್ ಹಿಮ್. ದಟ್ ನಂಗೆ ಗೊತ್ತು, ಏನಾದ್ರೂ ತರುಣ್ ವಿಲ್ ಟೇಕ್ ಕೇರ್ ಆಫ್ ಮೈ ಡಾಟರ್ ಅನ್ನೋದು ನಮ್ಮಮ್ಮಾಗಿತ್ತು. ಸೊ ಅದು ಒಂದೇ ನಮ್ ಮದ್ವೆ. ಅಂಡ್ ನಮ್ ಬ್ಲೆಸ್ಸಿಂಗ್ ಅಷ್ಟಿಷ್ಟು ಇರ್ಲಿಲ್ಲ ಸರ್. ನಮ್ ಮದ್ವೆಗೆ ನಾವು ಅನ್ಕೊಂಡಿರೋದ್ಕಿಂತ ಡಬಲ್ ಪೀಪಲ್ ಬಂದಿದ್ರು. ಅದೇ ನಮ್ಗೆ ಬ್ಲೆಸ್ಸಿಂಗ್ ಅಂತ ಅನ್ಸ್ತು. ಇಷ್ಟು ಜನ ಅವ್ರ ಕೆಲ್ಸ ಬಿಟ್ಟು ಎಲ್ಲಾ ಬಿಟ್ಟು ಅಷ್ಟೋ ಫ್ಯಾನ್ಸ್ ಬಂದು ನಮ್ಗೆ ಬ್ಲೆಸ್ ಮಾಡಿದಾರೆ ಅಂದ್ರೆ ಅದಕ್ಕಿಂತ ಬೇಕಾ ನಮ್ಗೆ? ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ನಮ್ಗೆ ಅಯ್ಯೋ ಇಷ್ಟು ಜನ ಬಂದ್ರಲ್ಲ, ಇದು ನಮ್ಗೆ ಏನು ಇರ್ಲಿಲ್ಲ. ವಿ ವರ್ ಸೋ ಹ್ಯಾಪಿ ದಟ್ ಇಷ್ಟು ಆಲ್ಮೋಸ್ಟ್ ನಮ್ ರಿಸೆಪ್ಷನ್ಗೆ ಆಲ್ಮೋಸ್ಟ್ 10,000 ಕ್ರೌಡ್ ಇದ್ದಿತ್ತು. ನಮ್ ಮದ್ವೆಗೆ ನಾವ್ ಎಕ್ಸ್ಪೆಕ್ಟ್ ಮಾಡಿರೋದೊಂದು 5,000, ಡಬಲ್ ದ ಕ್ರೌಡ್ ಬಂದಿದ್ದಾರೆ. ದಟ್ ವಾಸ್ ಓನ್ಲಿ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಅಂಡ್ ಎಲ್ಲಕ್ಕಿಂತ ಜಾಸ್ತಿ ಇವತ್ತು ನಾನು ಖುಷಿಯಲ್ಲಿರೋದು ನೋಡಿದ್ರೆ ಯಾರು ಮಾತಾಡಲ್ಲ ಸರ್. ನಾನು ಅದೇ ಹೇಳಿದ್ದೆ, ನಾನು ಇವತ್ತೆಲ್ಲ ಮಾತಾಡ್ತಾರೆ, ಬಟ್ ಟುಮಾರೋ ಅದನ್ನ ಪ್ರೂವ್ ಮಾಡ್ಬೇಕಾಗಿರೋದು ನಾವು. ಐ ನೋ ದ ಟ್ರೂತ್. ನಂಗೆ ನಿಜ ಗೊತ್ತು ದಟ್ ವಿ ವಿಲ್ ಬಿ ಹ್ಯಾಪಿ, ನಥಿಂಗ್ ಎಲ್ಸ್ ಮ್ಯಾಟರ್ಸ್. ಅಂಡ್ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಆರಾಮಾಗಿ, ಆಯ್ತು ಅವ್ರ ಮನೇಲಿದ್ದಾರೆ, ನನ್ನ ಆಫೀಸಲ್ಲಿ ಇದ್ದಾರೆ, ವೆರೆವರ್ ಹೀಸ್ ದೇರ್, ನಾನು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೂ ಅವರೇ ಕಾರಣ. ಅವ್ನ್ ಟೆನ್ಷನ್ ಇಲ್ಲ ನನ್ಗೆ, ನೀನ್ ಯಾಕೆ ಮನೆಗೆ ಬಂದಿಲ್ಲ ಇನ್ನೂ ಏನಿದೆ, ಆರಾಮಾಗಿ ಕೂತ್ಕೊಂಡಕ್ಕೆ ಅವರೇ ಕಾರಣ. ಸೊ ಐ ಥಿಂಕ್ ಜನರು ಟ್ರೋಲ್ಸ್ ಮಾಡಿದ್ದಾರೆ, ಇಟ್ ಇಸ್ ಡೆಫಿನೆಟ್ಲಿ ಎಫೆಕ್ಟೆಡ್ ಅಸ್.
ಬಟ್ ಇಟ್ಸ್ ಓಕೆ. ಇವಾಗ ಎಲ್ರಿಗೂ ಇವಾಗ ಅವರೇ ಬಂದು ಹೇಳ್ತಾರೆ, ಮೇಡಮ್ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಿಮ್ಮಿಬ್ರನ್ನ ನೋಡಿದ್ರೆ ಅಂತ ಅವರೇ ಹೇಳ್ತಾರೆ. ಸೊ ದೇ ಹ್ಯಾವ್ ಆಲ್ಸೋ ಆಕ್ಸೆಪ್ಟೆಡ್ ಅನ್ನೋ ಒಂದು ಖುಷಿ ಇದೆ ಅಷ್ಟೇ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಮಾಲತಿ ಅಮ್ಮ ತರುಣ್ ಸರ್ ಅವ್ರಿಗೆ ಅದಕ್ಕೆ ಹೋದಾಗ ಹೇಳ್ತಾ ಇದ್ರು, ನನ್ ಮಕ್ಕಳಿಗೆ ಮದುವೆ ಮಾಡ್ಬಿಟ್ರೆ ಸಾಕು ಅನ್ನುವಂಥದ್ದು. ತುಂಬಾ ಐ ಥಿಂಕ್ ಅದು ಗೋಲ್ಡನ್ ಗ್ಯಾಂಗ್ ಅಲ್ಲಿ ಗೋಲ್ಡನ್ ಗ್ಯಾಂಗ್ ಗಣೇಶ್ ಅವರು ತುಂಬಾ ಎಮೋಷನಲ್ ಮೂಮೆಂಟ್ ಆಗಿ ಹೇಳಿದ್ರು. ಸೊ ನೀವು ಮದುವೆ ಆಯ್ತು, ಅವ್ರು ಅನ್ಕೊಂಡಿರೋ ಹಾಗಿರುವಂತ ಸೊಸೆನೆ ನೀವು ಕಾಲಿಟ್ರಿ ಅವ್ರ ಮನೆಗೆ. ಮದುವೆ ಆಗಿ ಮನೆಗೆ ಹೋದ್ಮೇಲೆ ಮಾಲತಿ ಅಮ್ಮ ನಿಮ್ಗೆ ಫಸ್ಟ್ ಹೇಳಿರುವಂತ ಮಾತು ಏನು ಅಂತ? ಏನಿಲ್ಲ, ನಾವು ಫೋನಲ್ಲೂ ಮಾತಾಡ್ತಿದ್ವಿ. ಅವ್ರ ಫೋನಲ್ಲೂ ಒಂದೇ ಹೇಳಿದ್ರು, ಏನಿಲ್ಲ ಅಮ್ಮ ನೀವಿಬ್ರು ಖುಷಿಯಲ್ಲಿರಿ, ನಾನು ಏನು ಕೇಳಲ್ಲ ನಿಮ್ಮಿಂದ. ಓನ್ಲಿ ಥಿಂಗ್ ಐ ವಾಂಟ್ ಇಸ್ ನೀನು ನನ್ ಮಗ ನೀವಿಬ್ರು ಖುಷಿಯಲ್ಲಿದ್ರೆ ಅಷ್ಟೇ ಸಾಕು ನನ್ಗೆ. ಇದು ಬಿಟ್ಟು ನನ್ಗೆ ಇದೇ ನನ್ಗೆ ಹೇಳಿರೋದು ಫಸ್ಟ್, ಯು ಬೋತ್ ಬಿ ಹ್ಯಾಪಿ. ನಿಮ್ಮಿಬ್ರು ಮಧ್ಯದಲ್ಲಿ ಜಗಳ ಇದು ಅದು ಏನು ಬರಬಾರದು. ಅಂಡ್ ಎವ್ರಿ ಡೇ ಸರ್, ನೀವ್ ನಂಬಲ್ಲ, ಎವ್ರಿ ಡೇ ನಮ್ಗೆ ಪ್ರೇ ಮಾಡ್ತಾರೆ ಅವರು. ರಾತ್ರಿ ಮಲ್ಗೋದ್ ಮುಂಚೆ ನಾವಿಬ್ರು ಖುಷಿಯಲ್ಲಿ ಇರ್ಬೇಕು, ನಮ್ಗೆ ಕೆಲಸ ಚೆನ್ನಾಗಾಗ್ಬೇಕು ಅಂತ ಎವ್ರಿ ನೈಟ್ ಶಿ ಪ್ರೇಸ್ ಫರ್ ಅಸ್. ಸೊ ಶಿ ಇಸ್ ಒನ್. ನಾನು ಆ ವಿಷಯದಲ್ಲೂ ತುಂಬಾ ಲಕ್ಕಿ. ಐ ಗಾಟ್ ಅ ವಂಡರ್ಫುಲ್ ಮದರ್ ಇನ್ ಲಾ. ಜನರಲಿ ಅತ್ತೆ ಸೊಸೆ ಪ್ರಾಬ್ಲಮ್ ಇದೆ ಅಂತ ಇರುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲೂ ಆಕ್ಚುಲಿ 1 month ಆದ್ಮೇಲೆ ನಮ್ಮಿಬ್ರದ್ ಬಂದಿತ್ತು, ಏನೋ ಜಗಳ ಐತಂತೆ ಇವ್ರಿಬ್ರದ್ ಅಂತ. ದಟ್ ವಾಸ್ ಆಲ್ ಇದು. ನಮ್ಮಮ್ಮ ಜೊತೆ ಹೆಂಗಿರ್ತೀನೋ ನಮ್ಮ ಮನೇಲಿ ಹಾಗೆ ಇವ್ರ ಜೊತೆ ಇದೀನಿ. ಶಿ ಇಸ್ ಆಲ್ಸೋ ವೆರಿ ಕೂಲ್. ಮತ್ತೆ ಅವರು ಆರ್ಟಿಸ್ಟ್ ಆಗಿದ್ರಿಂದ ಅವರು ಅರ್ಥ ಮಾಡ್ಕೋತಾರೆ. ಮತ್ ನನ್ ಬಟ್ಟೆ ಹಾಕಿದ್ರೆ ಏನ್ ಹಾಕಿದ್ಯಾ ನೀನು, ಇದ್ ಚೆನ್ನಾಗ್ ಕಾಣಿಸುತ್ತೆ, ಇದ್ ಚೆನ್ನಾಗ್ ಕಾಣಲ್ಲ, ಅವರೇ ನನ್ಗೆ ಸಪೋರ್ಟ್ ಮಾಡ್ತಾರೆ. ಹೌದೌದು. ಸೊ ಫಸ್ಟ್ ಥಿಂಗ್ ಅವ್ರು ಒಂದೇ ಇವತ್ತಿಗೂ ಅವ್ರು ಅದೇ ಹೇಳೋದು, ನೀವಿಬ್ರು ಖುಷಿಯಾಗಿರಿ, ಏನೇ ಆಗಿರ್ಲಿ ನೀವಿಬ್ರು ಖುಷಿಯಾಗಿರಿ. ಇನ್ನೊಂದ್ ಮಾತು ಹೇಳಿದ್ರಿ, ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು. ಒಂದಷ್ಟು ಜಗಳ ಆಯ್ತು ಅಂತಂದಾಗ ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ಸ್ಮಾರ್ಟ್ ಫೋನ್ ಜಗತ್ತನ್ನ ಯೂಸ್ ಮಾಡ್ತಿರೋದ್ರಿಂದ ಒಂದಷ್ಟು ನೋಡ್ತಾರೆ. ಅವ್ರೇನಾದ್ರು ಬಂದ್ ಮಾತಾಡಿದ್ರು? ಇಲ್ಲ ಸರ್, ನಾವ್ ನಗ್ತಾ ಇದ್ವಿ. ಅದನ್ನು ಎಂಜಾಯ್ ಮಾಡ್ತಿದ್ರಾ? ಅದನ್ನು ಅಯ್ಯೋ ನೋಡಿ ಅಮ್ಮ ಈ ತರ ಏನೋ ಬಂದಿದೆ ಅಂತ ನಾವಿಬ್ರು, ಅದು ಅವ್ರಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಏನೋ ಈ ತರ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ ಅಂತ. ಅವ್ರ ಅಯ್ಯೋ ಇಲ್ಲ ನಾವಿಬ್ರು ಮನೇಲಿ ಚೆನ್ನಾಗಿದ್ದೀವಿ. ಅದು ಬಿಟ್ರೆ ಮತ್ತೆ ಐ ಥಿಂಕ್ ನನ್ ಪ್ರೆಗ್ನೆನ್ಸಿದು ಇಷ್ಟು ಬಂತು. ಹೌದು, ಪ್ರೆಗ್ನೆನ್ಸಿದು ಇಷ್ಟು ಬಂದಿತ್ತು. ಅದ್ ನಾವು ಹೋಗಿರೋದು ವೆಟನರಿ ಹಾಸ್ಪಿಟಲ್, ಯಾವ್ದೋ ಒಂದು ವೆಟನರಿ ಹಾಸ್ಪಿಟಲ್ ಓಪನ್ ಮಾಡಕ್ ಹೋಗಿದ್ದು. ಅಲ್ಲಿ ಹೋಗಿತ್ತು, ಯಾರೋ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಪ್ರೆಗ್ನೆಂಟ್ ಅಂತ ಹಾಕಿದ್ದು. ಅದೊಂದಿದೆ. ಅದ್ ಮನೇಲಿ ಕುತ್ಕೊಂಡು ನಗ್ತೀವಿ ನಾವು, ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಈವನ್ ಲಾಸ್ಟ್ ಟೈಮ್ ನಾನು ಅಪಾರ್ಟ್ಮೆಂಟ್ ಅಲ್ಲೇ ನಾನು ಮೇಲೆ ಲಿಫ್ಟ್ ಅಲ್ಲಿ ಬಂದಾಗ ಕಂಗ್ರಾಚುಲೇಷನ್ಸ್ ಅಂದ್ರು. ನಾನು ಟಿವಿಯಲ್ಲಿ ನೋಡಿದೆ ಪ್ರೆಗ್ನೆಂಟ್ ಅಲ್ಲ ಅಂತ. ಬಟ್ ಅದನ್ನ ನಾವು ವಿ ಟೇಕ್ ಇಟ್ ವೆರಿ ಲೈಟ್ಲಿ ಸರ್. ಸಿ ಆಲ್ ದೀಸ್ ಆರ್ ಆಯ್ತು, ಅವ್ರಿಗೆ ಯಾರೋ ಹೇಳಿರ್ತಾರೆ, ಏನೋ ಬಂದಿರುತ್ತೆ, ಅದ್ ಮಾತಾಡ್ತಾರೆ, ದಟ್ಸ್ ಓಕೆ. ತುಂಬಾ ಲೈಟ್ ಆಗಿ ತಗೋತೀವಿ ನಾವು ಅದನ್ನ. ಅಂದ್ರೆ ಪ್ರತಿಯೊಂದು ಮೂಮೆಂಟ್ ಅಮ್ಮನ ಜೊತೆ ಎಂಜಾಯ್ ಮಾಡ್ತಿರ್ತಾರೆ. ವಿ ಎಂಜಾಯ್ ಇಬ್ರು ಕೂತ್ಕೊಂಡು. ಅಂದ್ರೆ ನನ್ಗೆ ನಮ್ಮಮ್ಮ ಇದ್ದಂಗೆ ಅವರು, ಫಾರ್ ಶೋರ್. ಸಖತ್ ಎಂಜಾಯ್ ಮಾಡ್ತೀವಿ ಇಬ್ರು. ಮತ್ತೆ ಇವ್ರು ಏನಾದ್ರು ಇವಾಗ ಲಾಸ್ಟ್ ಟೈಮ್ ದುಬೈ ಹೋದ್ರು, ಏನಾದ್ರು ಶ್ರೀಲಂಕಾ ಹೋದ್ರು ಆಟ ಆಡಕ್ಕೆ, ಕ್ರಿಕೆಟ್ ಇದಕ್ಕೆ, ಅವಾಗ ನಾವಿಬ್ರೇ ಇರ್ತೀವಿ ಮನೇಲಿ. ನಾವಿಬ್ರೇ ರಾತ್ರಿ ತನಕ ಕೂತ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀವಿ. ಅಂಡ್ ಮಾತಾಡ್ತಾ ಹೇಳಿದ್ರಿ ಪ್ರೆಗ್ನೆನ್ಸಿ ವಿಚಾರ. ಸೊ ಪ್ಲಾನಿಂಗ್ ಇದೆಯಾ ಅಥವಾ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಮಿನಿ ತರುಣ್ ಸುಧೀರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಥವಾ ಇಲ್ಲ ಅಂತಂದ್ರೆ ಸೊನಾಲ್ ಅವ್ರನ್ನ? ಅದು ಗೊತ್ತಿಲ್ಲ, ಬಟ್ ನಾವಿಬ್ರು ಅದೇ ಸರ್, ಪ್ಲಾನಿಂಗ್ ಇದು ಅದು ಅಂತ ಏನಿಲ್ಲ. ವೆನ್ ಎವರ್ ಗಾಡ್ ಬ್ಲೆಸಸ್ ಅಸ್ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಷ್ಟೇ. ಹೀರೋಯಿನ್ ಆದ ತಕ್ಷಣ ಒಂದಷ್ಟು ಅವಕಾಶಗಳು ಅದು ಇದು ಬರುತ್ತೆ. ಅವಕಾಶಗಳಾದ ನಂತರ, ಬಿಕಾಸ್ ಯಾಕಂತಂದ್ರೆ ಜನರೇಷನ್ ಅನ್ನೋದು ಹೋಗ್ತಾ ಹೋಗುತ್ತಲ್ಲ, ಸೊ ಹಾಗಾಗಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಸೊ ಬರೀ ಆಕ್ಟಿಂಗ್ ಅಂತ ಹೋದಾಗ ನಮ್ಗೆ ಎಲ್ಲನೂ ಚೆನ್ನಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಣಕಾಸಿನ ವಿಚಾರದಲ್ಲಿ ಸೊನಾಲ್ ಅವರು ಎಷ್ಟು ಸೂಕ್ಷ್ಮವಾಗಿರ್ತಾರೆ, ಎಷ್ಟು ಮುಂಜಾಗೃತವಾಗಿ ಯೋಚನೆ ಮಾಡ್ತಾರೆ ಅಂತ? ಅದು ಒಂದು ವಿಷಯದಲ್ಲಿ ಐ ಆಮ್ ವೆರಿ ಬ್ಯಾಡ್. ನಾನು ಎಲ್ಲ ನನ್ನ ಜೊತೆ ವರ್ಕ್ ಮಾಡಿದವ್ರಿಗೆ ಎಲ್ರೂ ಗೊತ್ತಿರುತ್ತೆ. ಸಿನ್ಸ್ ನಾನು ತುಂಬಾ ಒಂದ್ ಸ್ವಲ್ಪ ಇಮೋಷನಲ್ ಪರ್ಸನ್ ಆದ್ರಿಂದ ತುಂಬಾ ಕಡೆ ನಾನು ಎಷ್ಟೋ ಪೇಮೆಂಟ್ಸ್ ನಾನು ಬಿಟ್ಬಿಟ್ಟಿದ್ದೀನಿ. ಸಿನಿಮಾ ಅಯ್ಯೋ ವರ್ಕ್ ಆಗ್ಲಿಲ್ಲ, ಇವಾಗ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಎಷ್ಟೋ ಆ ತರ ಮಾಡಿದ್ರೆ ತುಂಬಾ ಮಾಡ್ಬೋದಿತ್ತು ನನಗೆ. ಐ ಹ್ಯಾವ್ ಲೆಫ್ಟ್ ಅ ಲಾಟ್ ಆಫ್ ಮನಿ, ಬಟ್ ಇಟ್ಸ್ ಓಕೆ. ನನ್ಗೆ ಆ ಸಿನಿಮಾ ಒಂದು ಹೆಸರು ಕೊಡ್ತಾ ಸಾಕು ನನಗೆ. ನಾನು ದುಡ್ಡುದು ಇವತ್ತುವರೆಗೂ ಆ ಒಂದು ಕೋಟ್ ನಾ ಫಾಲೋ ಮಾಡ್ತೀನಿ. ನೆವರ್ ಫಾಲೋ ಮನಿ, ಮನಿ ವಿಲ್ ಫಾಲೋ ಯು ಅನ್ನೋದಿದೆ, ಅದು ನಿಜ. ನನ್ ದೇವ್ರು ಯಾವತ್ತೂ ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ. 3 ಹೊತ್ತು ಊಟ ಇದೆ, ಖುಷಿಯಲ್ಲಿದ್ದೀನಿ. ನನ್ಗೆ ಏನ್ ಬೇಕು ನೆಸೆಸಿಟಿಗಿಂತ ದೇವ್ರು ಆಕ್ಚುಲಿ ಲಕ್ಸುರಿನೇ ಕೊಟ್ಟಿದ್ದಾರೆ ನನಗೆ. ಐ ಥ್ಯಾಂಕ್ ಗಾಡ್ ಫಾರ್ ಇಟ್. ಬಟ್ ನಾನ್ ಯಾವತ್ತು ದುಡ್ಡು ಮತ್ತೆ ಖರ್ಚು ಮಾಡೋದಕ್ಕೆ 2 ಸರ್ತಿ ಯೋಚನೆ ಮಾಡಲ್ಲ ಸರ್. ನಾನ್ ಏನ್ ಊಟಕ್ಕೆ ಎಲ್ಲಾದ್ರೂ ಹೋಗ್ತೀವ, ಐ ವಾಂಟ್ ದ ಟೇಬಲ್ ಟು ಬಿ ಫುಲ್. ನಾನ್ ನನ್ನ ಸ್ಟಾಫ್ ಜೊತೆ ಇವಾಗ ಶೂಟಿಂಗ್ ಆದ್ಮೇಲೆ ಸ್ಟಾಫ್ ಜೊತೆ ಎಲ್ಲಾದ್ರೂ ಹೋಗ್ತೀನ, ನನ್ ಅಯ್ಯೋ ಇವಾಗ ಅಲ್ಲಿ ಹೋದ್ರೆ ಇಷ್ಟು ಖರ್ಚಾಗುತ್ತಲ್ಲ. ಒಂದೇ ಒಂದು ನಾನು ಸ್ವಲ್ಪ ಇದಂದ್ರೆ ಬೇರೆಯವ್ರಿಗೆ ಖರ್ಚು, ನನ್ಗೆ ಖರ್ಚು ಮಾಡಕ್ ಸ್ವಲ್ಪ ಯೋಚನೆ ಮಾಡ್ತೀನಿ. ನಾನು ಶಾಪಿಂಗು
ಎಲ್ಲ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಜನರಲಿ ನನ್ಗೆ ಅಂತ ಮಾಡೋದು ನಾನು ಸ್ವಲ್ಪ ಕಮ್ಮಿ. ನಮ್ಮ ಅಮ್ಮಗೆ ನಮ್ಮ ಫ್ಯಾಮಿಲಿಗೆಲ್ಲ ಮಾಡುವಾಗ ಖುಷಿ ಆಗುತ್ತೆ ನನ್ಗೆ. ಅವ್ರು ಯಾರಾದ್ರೂ ಬಂದ್ರೆ ಒಟ್ಟಿಗೆ ಹೋಗೋದು. ಆವಾಗ ನಾನು ಒಬ್ಳೆ ಹೋಗಿ ಎಲ್ಲ ಮಾಡೋ ಚಾನ್ಸ್ ಇಲ್ಲ. ನಾನು ಒಬ್ಳೆ ಹೋಗಿ ಸಿನಿಮಾ ನೋಡೋದು ಇಲ್ಲ ಒಬ್ಳೆ ಹೋಗಿ ಶಾಪಿಂಗ್ ಮಾಡೋದು ಆಗಲ್ಲ. ನಾನು ಆ ವಿಷಯದಲ್ಲಿ ಒಂದ್ ಸ್ವಲ್ಪ ನಾನು ಐ ಆಮ್ ವೆರಿ ಬ್ಯಾಡ್ ಅಟ್ ಮನಿ, ಸೇವಿಂಗ್ಸ್ ಅದ್ರಲ್ಲೆಲ್ಲ ಸ್ವಲ್ಪ ಕಮ್ಮಿನೇ ನಾನು. ಬಟ್ ಗಾಡ್ ಇಸ್ ಬ್ಲೆಸ್ಡ್ ಮೀ ಸರ್. ಎಲ್ಲೂ ನನಗೆ ಅಯ್ಯೋ ಇಷ್ಟಿಲ್ವಲ್ಲ, ಈ ಮಂತ್ದು ನನ್ಗೆ ನೆಸೆಸಿಟೀಸ್ ಆಗಿರ್ಲಿ ಇಲ್ಲ ಈ ಮಂತ್ ನನ್ಗೆ ಹೆಂಗ್ ಕಳಿಯೋದು ಅಂತ ಆತರ ದೇವ್ರು ಯಾವತ್ತೂ ನನ್ ಬಿಟ್ಟಿಲ್ಲ. ಇವಾಗ ನನ್ಗೆ ಇವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಸೇವಿಂಗ್ಸ್ ಎಲ್ಲ. ತರುಣ್ ಅವರು ಖರ್ಚು ಮಾಡೋಕೆ ಯೋಚನೆ ಮಾಡಲ್ಲ. ಅವರು ಸೇಮ್, ಅವ್ರು ಶಾಪಿಂಗ್ ಹೋದ್ರೆ ಚೆನ್ನಾಗಿ ಶಾಪಿಂಗ್ ಮಾಡಿ ಬರ್ಬೇಕು. ಒಂದ್ ತಿಂಗಲ್ಲ ಸರಿಯಾಗಿ ಶಾಪಿಂಗ್ ಮಾಡಿ ಬರ್ಬೇಕು. ಅವ್ರಿಗೆ ನಾನೇ ಬೈತಾ ಇರ್ತೀನಿ, ಯಾಕೆ ಇಷ್ಟು ಶಾಪಿಂಗ್ ಮಾಡ್ಕೊಂಡ್ ಬರ್ತೀರಾ, ಯಾಕೆ ಇಷ್ಟು ತಗೊಂಡ್ ಬರ್ತೀರಾ ಅಂತ. ಅವ್ರು ಹಂಗೆ, ಇವಾಗ ನನ್ಗೆ ಹೋದ್ರ ಒಂದ್ ಬ್ಯಾಗ್ ತಗೊಂಡ್ರೆ ಬರ್ತೀನಿ, ನಾನ್ ಬೈತೀನಿ ಯಾಕೆ ತಗೊಂಡ್ ಬಂದಿರಿ ನೀವು ಅಂತ. ಬಟ್ ಅವರು ಯೋಚನೆ ಮಾಡಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಆ ವಿಷಯದಲ್ಲಿ ಹಿ ಇಸ್ ಮೆಚೋರ್ಡ್ ದೆನ್, ಆ ಮೆಚುರಿಟಿ ಲೆವೆಲ್ ಆಗಿರ್ಲಿ ಸೇವಿಂಗ್ಸ್ ವಿಷಯ ಆಗಿರ್ಲಿ ಅವ್ರು ಚೆನ್ನಾಗಿ ಯೋಚಿಸೋ. ನಂಗೆ ಟೆನ್ಷನ್ ಇಲ್ಲ, ಅವ್ರು ಯೋಚನೆ ಮಾಡ್ತಾರೆ. ಅಂದ್ರೆ ಇಬ್ಬರಲ್ಲಿ ತರುಣ್ ಅವರೇ ಜಾಸ್ತಿ ಶಾಪಿಂಗ್ ಮಾಡುವಂತದ್ದು. ಐ ಥಿಂಕ್ ಸೊ. ಹೌದು ಸರ್. ಇಷ್ಟು ಇದ್ರಲ್ಲಿ ನೋಡಿದ್ದೀನಲ್ಲ 9 months ಅಲ್ಲಿ ಅಫ್ಕೋರ್ಸ್ ನಾನು ನೋಡಿದ್ದೀನಿ ಅವರೇ ಜಾಸ್ತಿ. ಅವ್ರು ದುಬೈಗೆ ಹೋದ್ರೆ ಇಷ್ಟು ಅವ್ರಿಗೆ ಜಾಸ್ತಿ ವಾಚಸ್, ಪರ್ಫ್ಯೂಮ್ಸ್ ನನ್ಗೂ ತಗೊಂಡ್ಬರ್ತಾರೆ. ಬಟ್ ಅವರೇ ಮಾಡೋದು. ನನ್ ಕಬರ್ಡ್ ಅಲ್ಲಿ ಏನ್ ಪರ್ಫ್ಯೂಮ್ಸ್ ಇದೆ ಎಲ್ಲ ಅರ್ಧಕ್ಕರ್ಧ ಅವರೇ ತಗೊಂಡ್ಬಂದಿರೋದು. ಅಂಡ್ ಈಗ ಹೀರೋಯಿನ್ಸ್ ಆದ್ಮೇಲೆ ಒಂದಷ್ಟು ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಈ ಸಾಕಷ್ಟು ನಟಿಮಣಿಯರು ಕೂಡ ತಮ್ಮದೇ ಅಂತಹ ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೀರೋಯಿನ್ ಆದ್ಮೇಲೆ ಬೇರೆ ಬಿಸ್ನೆಸ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಇದ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಮುಂದಿನ ದಿನಗಳಲ್ಲಿ ಬೇರೆ ಉದ್ಯಮಕ್ಕೆ ಕಾಲಿಡುವಂತ ಯೋಚನೆಗಳಿದೆಯಾ? ಅದು ಮೊದ್ಲಿಂದ ಇತ್ತು. ಆಕ್ಚುಲಿ ನಾನು ಸಿನಿಮಾ ಇಂಡಸ್ಟ್ರಿ ಹೌದು ಎಂಟರ್ ಆಗಿದ್ ನಿಜ. ಬಟ್ ಮೇನ್ಲಿ ನಾವು ಫ್ಯಾಷನ್ ABCD ಅಂತ ಒಂದು ಕಂಪನಿ ರನ್ ಮಾಡ್ತಾ ಇದ್ವಿ. ಕೊರೋನಾ ಮುಂಚೆ ಆಗಿದ್ದು. ನಾನು ತುಂಬಾ ಇಂಟರ್ನ್ಯಾಷನಲ್ ಪ್ಯಾಜೆಂಟ್ಸ್ ಮಾಡಿದ್ದೀನಿ. ವರ್ಲ್ಡ್ ಸೂಪರ್ ಮಾಡೆಲ್ ಮಾಡಿದ್ದೀನಿ. ಮಿಸ್ ಕರ್ನಾಟಕ ಒಂದೇ ಸರ್ತಿ ಅನ್ಸುತ್ತೆ ಮಾಡೋದು. ಮಿಸ್ ಇಂಡಿಯಾ ಸೂಪರ್ ಮಾಡೆಲ್ ಮಾಡಿದ್ದೀನಿ. ಸೊ ಒಂದ್ 4 ಥೈಲ್ಯಾಂಡ್ ಹೋಗಿ ಒಂದ್ ಇವೆಂಟ್ ಮಾಡಿದ್ವಿ. ನಮ್ ಇವೆಂಟ್ಸ್ ನ ತುಂಬಾ ಆಕ್ಚುಲಿ ನಮ್ ಇಂಡಸ್ಟ್ರಿಯಲ್ಲಿ ಇರೋರು ತುಂಬಾ ಜನರು ನಮ್ ಕಂಪನಿಯಿಂದ ಬಂದವರು. ಕಪಲ್ ಆಫ್ ನೇಮ್ಸ್ ಐ ವಿಲ್ ನಾಟ್ ಮೆನ್ಷನ್, ಬಟ್ ತುಂಬಾ ಹುಡುಗಿರು ನಮ್ ಇಂಡಸ್ಟ್ರಿ ನನ್ ಕಂಪನಿಯಿಂದಾನೇ ಬಂದವರಿದ್ದಾರೆ. ಸೊ ಮೊದ್ಲು ನಾನು ಅದ್ ಮಾಡ್ತೀನಿ. ಐ ಇಷ್ಟು ಆರ್ಗನೈಸ್ ಇವೆಂಟ್ಸ್ ಅಂತಲ್ಲ, ಪ್ಯಾಜೆಂಟ್ಸ್, ಹುಡುಗಿ ಮಾಡೆಲ್ಸ್ ನ ಟ್ರೈನ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಬಟ್ ಆಫ್ಟರ್ ಕೊರೋನಾ ಮಧ್ಯದಲ್ಲಿ ಸ್ಟಾಪ್ ಆಯ್ತು. ಬಿಕಾಸ್ ರೈಟ್ ಆಫ್ಟರ್ ಕೊರೋನಾ ನಮ್ದು ಒಂದು ಇವೆಂಟ್ ಇತ್ತು. ಬಟ್ ಮಾಡೆಲ್ಸ್ ನ ಕಳ್ಸಕ್ಕೆ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಅದಾದ್ಮೇಲೆ ಕಂಟಿನ್ಯೂನೇ ಆಗಿಲ್ಲ. ಇತ್ತು ಐ ಹ್ಯಾವ್ ಅನದರ್ ಪ್ಲಾನ್ಸ್ ಆಫ್ ಒಂದ್ ಬ್ರ್ಯಾಂಡ್ ಏನಾದ್ರು ಮಾಡ್ಬೇಕು. ನನ್ಗೆ ಕಾಸ್ಮೆಟಿಕ್ಸ್ ಮೇಲೆ ಒಂದ್ ಸ್ವಲ್ಪ ಹುಚ್ಚು ಜಾಸ್ತಿ. ಈ ಸ್ಕಿನ್ ಕೇರ್ ಆಗಿರ್ಲಿ, ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್ಸ್, ಇದು ಪರ್ಫ್ಯೂಮ್ಸ್, ಅದು ಒಂದ್ ಪ್ಲಾನ್ ಇದೆ. ಅದ್ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಅದ್ ಬಿಟ್ರೆ ಇವಾಗ ಬಿಸ್ನೆಸ್ ಎಲ್ಲ ಇವ್ರೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ. 2 ಪ್ರೊಡಕ್ಷನ್ ಮಾಡ್ತಿದ್ದಾರೆ ತರುಣ್ ಅವರು. ಸೊ ಹಿ ಈಸ್ ಟೇಕಿಂಗ್ ಕೇರ್ ಆಫ್ ದಟ್. ನಾನ್ ಇನ್ ಕೇಸ್ ಏನಾದ್ರು ಇಫ್ ಇನ್ ಕೇಸ್ ಗಾಡ್ ಪರ್ಮಿಟ್ಸ್ ಖಂಡಿತ ನಾನು ಬಿಸ್ನೆಸ್ ಏನಾದ್ರು. ಓಕೆ, ಮಾತಾಡ್ತಾ ಹೆಲ್ತ್ ವಿಚಾರಕ್ಕೆ ಬಂತು. ಹಾಗೇನೆ ಸ್ಕಿನ್ ಕೇರ್ ಎಲ್ಲ ಬಂತು. ಸೊ ಆಕ್ಟ್ರೆಸ್ ಆದ್ಮೇಲೆ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ನಾವು ಒಂದಷ್ಟು ಅಕೇಶನ್ಸ್ ಅಟೆಂಡ್ ಮಾಡ್ತಿರ್ತೀವಿ, ಫಂಕ್ಷನ್ಸ್ ಅಟೆಂಡ್ ಮಾಡ್ತಿರ್ತೀವಿ. ಆನ್ ಸ್ಕ್ರೀನ್ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೂ ಕೂಡ ಇರುತ್ತೆ. ಸೋನಾಲ್ ಅವರ ಸ್ಕಿನ್ ಕೇರಿಂಗ್ ಎಲ್ಲ ಹೆಂಗಿರುತ್ತೆ? ಅಫ್ಕೋರ್ಸ್ ನಾನು ಮೊದಲು ತುಂಬಾ ಸ್ಕಿನ್ ಕೇರ್ದೆಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಐ ಥಿಂಕ್ ಕಂಪ್ಯಾರಿಟಿವ್ಲಿ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಎಸ್, ನಂದೊಂದು ರೂಟೀನ್. ನಾನು ಜಾಸ್ತಿ ಫೇಸ್ಗೆ ಏನ್ ಹೇಳ್ತಾರೆ, ಈ ಫೇಶಿಯಲ್ಸ್ ಆಗಿರ್ಲಿ, ವಾಟ್ ಇಸ್ ದಟ್, ಸ್ಕ್ರಬ್ಬಿಂಗ್ ಅಂತ ಇದು ಅಂತ ಅದೆಲ್ಲ ನಾನು ಜಾಸ್ತಿ ಮಾಡಲ್ಲ. ನಾನು ಏನ್ ಮಾಡಿದ್ರು ಮನೆಯಲ್ಲಿರೋ ಐಟಮ್ಸ್, ಕಿಚನ್ ಅಲ್ಲಿ ಇರೋ ಐಟಮ್ಸ್ ನ ತೆಗೆದು ಹೋಮ್ ಮೇಡ್ ರೆಮಿಡೀಸ್ ಮಾಡಿ ಮುಖಕ್ಕೆ ಹಚ್ಚೋದು. ನಾನು ಜಾಸ್ತಿ ಫೇಶಿಯಲ್ಸ್ ಇದು ಅದೆಲ್ಲ ಮಾಡಕ್ ಹೋಗಲ್ಲ ನಾನು. ದಟ್ ಇಸ್ ಒನ್ ಮೇನ್ ಥಿಂಗ್. ಮೋರ್ ಓವರ್ ನಂಗೆ ವಿನೋದ್ ಸರ್ ಹೇಳ್ತಾ ಇರ್ತಾರೆ, ನೀವೇನ್ ತಿಂತೀರಾ ಅದೇ ನಿಮ್ ಮುಖದಲ್ಲಿ ಕಾಣಿಸುತ್ತೆ ಅಂತ. ಬಟ್ ನನ್ಗೆ ಅದು ಒಂದ್ ಸ್ವಲ್ಪ ಡಯಟ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ನಾನು ಮೊದ್ಲಿಂದ ಫುಡಿ ಅಂತಲ್ಲ, ನಂಗೆ ಇಷ್ಟ. ಐ ಲೈಕ್ ಐಸ್ ಕ್ರೀಮ್ಸ್. ನಂಗೆ ಐಸ್ ಕ್ರೀಮ್ಸ್ ಇಷ್ಟ, ನಂಗೆ ಚಾಕ್ಲೇಟ್ ಇಷ್ಟ. ಸೊ ಅದನ್ನ ಕಟ್ ಮಾಡಕ್ ಒಂದ್ ಸ್ವಲ್ಪ ಕಷ್ಟ ಇದೆ. ಬಟ್ ಟ್ರೈ ಮಾಡ್ತೀನಿ. ಅದ್ ಬಿಟ್ರೆ ನನ್ ಮನೇಲಿ ಏನಿದೆ ಮುಖಕ್ಕೆಲ್ಲ ಅದೇ ಹಚ್ಚೋದು. ನಾನು ಏನ್ ಸಿಕ್ಕದ, ಇವಾಗ ಕಡ್ಲಿ ಹಿಟ್ಟು ಸಿಕ್ತಾ ಕಡ್ಲಿ ಹಿಟ್ಟಿಗೆ ಕರ್ಡ್ ಹಾಕಿ ಮಿಕ್ಸ್ ಮಾಡಿ ಹಾಕ್ತೀನಿ. ಇವತ್ವರೆಗೂ ಇಷ್ಟು ವರ್ಷದಿಂದ ಅದೇ ಫಾಲೋ ಮಾಡ್ತೀನಿ. ಜಾಸ್ತಿ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತೀರಾ? ಔಟ್ಸೈಡ್ ಬ್ಯೂಟಿ ಪಾರ್ಲರ್ ಹೋಗುವಂತದ? ನಾನು ಹೋದ್ರೆ ಫೇಸ್ ಮುಟ್ಸಲ್ಲ. ನಾನು ಫೇಸ್ಗೆ ಏನೂ ಮಾಡಲ್ಲ. ನಾನು ಏನಿದ್ರೆ ಮನೆಯಲ್ಲೇ ಮಾಡ್ತೀನಿ. ಏನ್ ಕೈಗೆ ಇದು ಅದು ಡಿಟ್ಯಾನಿಂಗ್ ಎಲ್ಲ ಇದ್ರೆ ಹೋಗ್ತೀನಿ.
ಅದ್ ಬಿಟ್ರೆ ಫೇಸ್ಗೆ ಇಟ್ ಇಸ್ ಓನ್ಲಿ ಮನೇಲಿ ಮಾಡಿರೋ ಐಟಮ್ಸ್. ಅದು ನೀವೇ ಮಾಡ್ಕೊಳ್ಳುವಂಥದ್ದು. ನಾನೇ ಮಾಡ್ತೀನಿ. ಅಂಡ್ ನಿಮ್ಮ ಸ್ಕಿನ್ ಟೈಪ್ ಯಾವುದು, ಅದಕ್ಕೆ ಯಾವ ರೀತಿಯಂತ ಪ್ರಾಡಕ್ಟ್ ಗಳನ್ನು ಯೂಸ್ ಮಾಡ್ತೀರಾ ಅಂತ? ನಾನು ಜನರಲಿ ಡ್ರೈ ಸ್ಕಿನ್, ನಂದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಅಕಾರ್ಡಿಂಗ್ ಟು ಮೈ ಡರ್ಮ್ಯಾಟ್, ನನ್ನ ಡಾಕ್ಟರ್ ಹೇಳಿದ್ದು ನನಗೆ ಒಂದು ಕ್ಲೆನ್ಸಿಂಗ್, ಒಂದು ಮೈಲ್ಡ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ. ಮೋರ್ ಓವರ್ ನಾವು ಮೇಕಪ್ ಹಾಕಿದ್ರಿಂದ ತುಂಬಾ ಡ್ರೈ ಆಗುತ್ತೆ ಸ್ಕಿನ್. ಮನೆಗೆ ಹೋಗಿ ಫಸ್ಟ್ ಒಂದು ಆಯಿಲ್ ಬೇಸ್ಡ್ ಕ್ಲೆನ್ಸರ್ ಅಲ್ಲಿ ಕ್ಲೀನ್ ಮಾಡ್ತೀನಿ. ದೆನ್ ಐ ಯೂಸ್ ಅ ಜೆಂಟಲ್ ಕ್ಲೆನ್ಸರ್, ಡಬಲ್ ಕ್ಲೆನ್ಸಿಂಗ್ ಮಾಡ್ತೀನಿ ಜನರಲಿ. ಟೋನರ್, ಒಂದು ರೈಸ್ ವಾಟರ್ದು ಟೋನರ್ ಇದೆ ನನ್ನ ಹತ್ರ, ಅದು ಕಂಪಲ್ಸರಿ ಯೂಸ್ ಮಾಡಿ, ಯಾವ್ದಾದ್ರು ಒಂದು ಹೈಡ್ರೇಟಿಂಗ್ ಸಿರಮ್, ಹೈಲರಾನಿಕ್ ಆಸಿಡ್ ಆಗಿರ್ಬೋದು, ಇಲ್ಲ ಎನಿ ನೈಸ್ ಒಂದು ಒಳ್ಳೆ ಯಾವ್ದಾದ್ರು ಸಿರಮ್ ಯೂಸ್ ಮಾಡಿ, ಅದಾದ್ಮೇಲೆ ಮಾಯಿಶ್ಚರೈಸರ್ ಹಾಕ್ತೀನಿ. ಸನ್ಸ್ಕ್ರೀನ್ ಬಳಸ್ತೀರಾ? ಯಾವ ಬ್ರ್ಯಾಂಡ್ ಅನ್ನ ಬಳಸ್ತೀರಾ? ಕಂಪಲ್ಸರಿ ಡಿಪೆಂಡ್ ಸರ್, ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಒಂದು ಡಾಕ್ಟರ್ ಕೊಟ್ಟಿರೋದು ಒಂದಿದೆ ನನ್ನ ಹತ್ರ ಚಿಕ್ಕದು, ಅದೊಂದು ಐ ಯೂಸ್ ದಟ್. ಇಲ್ಲಾದ್ರೆ ಕೊರಿಯನ್ ಒಂದು ಬ್ಯೂಟಿ ಆಫ್ ಜೋಸೋ ಅಂತ ಒಂದು ಕೊರಿಯನ್ ಸನ್ಸ್ಕ್ರೀನ್ ಬರುತ್ತೆ, ಅದು ಜಾಸ್ತಿ ಯೂಸ್ ಮಾಡ್ತೀನಿ. ಬಿಕಾಸ್ ಕ್ರೀಮ್ ಟೆಕ್ಸ್ಚರ್ ಚೆನ್ನಾಗಿದೆ ಅದರದ್ದು, ನಾನು ಡ್ರೈ ಸ್ಕಿನ್ ಇದ್ರಿಂದ ಅದು ಸೆಟ್ ಆಗುತ್ತೆ. ಸೊ ಮೇಕಪ್ ಅಡಿಗೆ ಐ ಯೂಸ್ ಬ್ಯೂಟಿ ಆಫ್ ಜೋಸೋ. ಕಾಸ್ಮೆಟಿಕ್ಸ್ ಅಂದ್ರೆ ಯಾವ ತರದ ಕಾಸ್ಮೆಟಿಕ್ಸ್ ಅನ್ನ ಯೂಸ್ ಮಾಡ್ತೀರಾ? ಕಾಸ್ಮೆಟಿಕ್ಸ್ ಅದೇ, ಕಾಸ್ಮೆಟಿಕ್ಸ್ ಡಿಪೆಂಡ್ಸ್. ಅಗೇನ್ ನನ್ನ ಫೌಂಡೇಶನ್ಗೆ ಶನೆಲ್ ಅಂತ ಒಂದು ಕಂಪನಿ, ಶನೆಲ್ ಇಲ್ಲಾದ್ರೆ ನನ್ನ ಸ್ಕಿನ್ಗೆ ಸೂಟ್ ಆಗೋದು ಬಾಬಿ ಬ್ರೌನ್ ಜನರಲಿ, ಅದು ಒಂದು ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ಸ್ಗೆ ನಾನು ಅಷ್ಟು ಇದೇ ಬೇಕು ಅದೇ ಬೇಕು ಅಂತ ಏನೂ ಇಲ್ಲ, ಐ ಕ್ಯಾನ್ ಯೂಸ್ ಎನಿಥಿಂಗ್ ಫಾರ್ ಲಿಪ್ಸ್ಟಿಕ್ಸ್. ತುಂಬಾ ಇದೆ ಸರ್ ಕಾಸ್ಮೆಟಿಕ್ಸ್, ನನ್ಗೆ ಯಾವ್ದು ನಾನು ಇನ್ವೆಸ್ಟ್, ನಾನು ಏನಾದ್ರೂ ದುಡ್ಡು, ನಾನು ಹೇಳ್ದಲ್ಲ ನಾನು ಸ್ವಲ್ಪ ದುಡ್ಡು ನನಗೋಸ್ಕರ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಇಟ್ ಈಸ್ ಫಾರ್ ಕಾಸ್ಮೆಟಿಕ್ಸ್. ನಾನು ದುಬೈಗೆ ಹೋದ್ರೆ ಇಲ್ಲಿ ಯಾವ್ದು ಬ್ರ್ಯಾಂಡ್ ಸಿಗಲ್ಲ ಅದು ತಗೊಂಡ್ ಬಂದಿರ್ತೀನಿ ನಾನು ಅಲ್ಲಿಂದ. ಸೊ ಯಾಕಂದ್ರೆ ನಮ್ ಲೈಫ್ ಇಸ್ ದ್ಯಾಟ್, ಬೆಳಿಗ್ಗೆ ಹೋಗಿದ ತಕ್ಷಣ ವಿ ಪುಟ್ ಆರ್ ಮೇಕಪ್ ಆನ್. ಸೊ ಅದಕ್ಕೆ ಐ ಇನ್ವೆಸ್ಟ್. ನಾನು ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಆದ್ರೂ ಅದು ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಈ ಪ್ಲಾಸ್ಟಿಕ್ ಸರ್ಜರೀಸ್ ಆಗಿರ್ಬೋದು, ವೇಟ್ ರಿಡಕ್ಷನ್ ಸರ್ಜರೀಸ್ ಆಗಿರ್ಬೋದು, ಬೋಟೋಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೆಂಗ್ ತಗೊಳ್ತಾರೆ ಸೋನಾಲ್ ಅವರು? ಐ ವುಡ್ ನಾಟ್ ವಾಂಟ್ ಇಟ್ ಇಸ್ ಎಲ್ರೂ ಚಾಯ್ಸ್ ಸರ್ ಅದು. ನನ್ಗೆ ಒಂದ್ಸರ್ತಿ ಹೇಳಿದ್ರು, ನಿಮ್ ಫೇಸ್ ರೌಂಡ್ ಇದೆ, ನಿಮ್ ಡಬಲ್ ಚಿನ್ ಇದೆ, ಇದೊಂದ್ ಸ್ವಲ್ಪ ಇದನ್ನ ಜಾ ಲೈನ್ ಕರೆಕ್ಟ್ ಆಗಿ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ನಾನು ಬ್ಲಡ್ ಟೆಸ್ಟ್ ಹೋದಾಗ್ಲೇ ನನ್ ಜೀವ ಹೋದಂಗಾಗತ್ತೆ ನೀರಲ್ಲಿ ನೋಡಿದ್ರೆ. ಅದೇ ಆಗಲ್ಲ ನನ್ಗೆ. ಬೊಟಾಕ್ಸ್ ತಂದಿಲ್ಲ ಹಾಕ್ಬಿಟ್ರೆ ಹೋಗ್ಬಿಡ್ತೀನಿ ನಾನು, ನನ್ಗೆ ಆಗಲ್ಲ. ನನ್ಗೆ ಐ ಆಮ್ ನಾಟ್ ಅಗೇನ್ಸ್ಟ್ ಅಂತ ಹೇಳಲ್ಲ, ಐ ಡೋಂಟ್ ಲೈಕ್ ಇಟ್. ಎಷ್ಟು ನನ್ ಏನ್ ಇದೆ ಮನೆಯಲ್ಲಿ ಅದರಲ್ಲೇ ಐ ಆಮ್ ಹ್ಯಾಪಿ. ಅಂದ್ರೆ ಅದೇನು ಮನೆ ಹೋಮ್ ರೆಮಿಡೀಸ್ ಮಾಡ್ತೀನೋ ಅದರಲ್ಲೇ ಐ ಆಮ್ ಹ್ಯಾಪಿ. ತುಂಬಾ ಬೊಟಾಕ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಗೋಯಿಂಗ್ ಟು ದ ರೈಟ್ ಪ್ಲೇಸ್ ಇಸ್ ಇಂಪಾರ್ಟೆಂಟ್. ಲಿಪ್ಸ್ ಇದು ಇವಾಗ ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ದಿಸ್ ಥಿಂಗ್, ಲಿಪ್ದು ಅದನ್ನು ಕರೆಕ್ಟ್ ಆಗಿ ಮಾಡ್ತಾರ. ಅದು ಏನಾದ್ರೂ ಫೇಲ್ ಆಗಿದ್ರೆ ಅದು ಒಂದು ಪ್ರಾಬ್ಲಮ್. ನಾನು ಸಜೆಸ್ಟ್ ಮಾಡಲ್ಲ ಸರ್, ನಾನು ಜನರಲಿ ಸಜೆಸ್ಟ್ ಮಾಡಲ್ಲ. ನಾನು ಕೇಳ್ದವ್ರಿಗೂ ಐ ವಿಲ್ ನಾಟ್ ಸಜೆಸ್ಟ್. ಬಟ್ ನಾನಂತೂ ಇಲ್ಲವೇ ಇಲ್ಲ. ನಂಗೆ ನೀಡಲ್ಸ್, ನಾನು ಯಾವ್ದಾದ್ರು ಎಸ್ಥೆಟಿಕ್ ಇದಾತ್ರ ಹೋದ್ರುನು ನಾನು ಫಸ್ಟ್ ಹೇಳುದು ನೀಡಲ್ ಇಲ್ಲ ತಾನೆ ಅಂತ ಫಸ್ಟ್ ಕೇಳೋದದು. ಸುಮ್ನೆ ಹೈಡ್ರಾ ಫೇಶಿಯಲ್ಸ್ ಎಲ್ಲ ಸುಮ್ನೆ ಮಸಾಜ್ ಅಲ್ಲೇ ಹೋಗುತ್ತೆ, ಆ ಮಷಿನ್ ಮಸಾಜ್ ಅಲ್ಲಿ. ಅದ್ ಬಿಟ್ರೆ ನಾನು ಏನೂ ಮಾಡ್ಸಲ್ಲ. ಹೇರ್ ಕೇರ್ ಎಲ್ಲ ಯಾವ ರೀತಿ ತಗೊಂತೀರಾ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ? ಆಯಿಲ್ ನಾನು ಎವ್ರಿ ಟೈಮ್, ನಾನು ಬಾತ್ ಮುಂಚೆ ವಾರಕ್ಕೆ ಒಂದು 3-4 ಟೈಮ್ಸ್, ಡಿಪೆಂಡ್ಸ್ ಆನ್ ಮೈ ಹೇರ್. ಒಂದ್ ಸ್ವಲ್ಪ ಆಯಿಲಿ ಸ್ಕಾಲ್ಪ್ ಹಾಕದೆ ಒಂದೊಂದ್ಸರ್ತಿ ಬಿಕಾಸ್ ಆಫ್ ಸ್ಪ್ರೇಸ್ ಅಂಡ್ ಸ್ನಾನ ಮಾಡೋದ್ ಮುಂಚೆ ಆಯಿಲ್ ಹಾಕ್ತೀನಿ. ಒಂದೊಂದ್ಸರ್ತಿ ಆಗಲ್ಲ, ಬಿಕಾಸ್ ಶೂಟ್ ಇಂದ ಬಂದಿರ್ತೀವಿ, ಡಸ್ಟ್ ಇರುತ್ತೆ, ಡೈರೆಕ್ಟ್ ಆಗಿ ಸ್ನಾನ ಮಾಡ್ತೀವಿ. ಇಲ್ಲಾದ್ರೆ ಕಂಪಲ್ಸರಿ ಅಟ್ಲೀಸ್ಟ್ ಹಾಫ್ ಅನ್ ಅವರ್ಗೆ ಆಯಿಲ್ ಹಾಕಿ ಇಡ್ತೀನಿ. ಶಾಂಪೂ ಕೂಡ ಒಂದ್ ನೈಸ್ ಆಯಿಲ್, ಡಿಪೆಂಡ್ಸ್ ಯಾವ್ದು. ಓಲಾಪ್ಲೆಕ್ಸ್ ಅಂತ ಒಂದು ಶಾಂಪೂ ಬರುತ್ತೆ, ದಟ್ಸ್ ವೆರಿ ನೈಸ್ ಅದು. ಅಂಡ್ ಜಾಪನೀಸ್ ಮಾಸ್ಕ್ ಒಂದು ಬರುತ್ತೆ, ಅದು ನಾನು ದುಬೈಯಿಂದ ತಂದಿದ್ದು. ಅದು ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದೊಂದು ಮಾಸ್ಕ್ ಅಷ್ಟೇ. ಅದ್ ಬಿಟ್ರೆ ಹೇರ್ ಕೇರ್ ಒಂದೊಂದ್ ಸರ್ತಿ ನಮ್ ಮನೆಗ್ ಹೋದ್ರೆ, ಮಂಗ್ಳೂರ್ ಹೋದ್ರೆ ನಮ್ಮಮ್ಮ ಈ ಅಲೋವೆರಾ ಜೆಲ್ಲು ಮತ್ತೆ ಈ ಏನದು ಬಟರ್ ಫ್ರೂಟ್ ಅದೆಲ್ಲ ಮಿಕ್ಸ್ ಮಾಡಿ ಹೇರ್ ಮಾಸ್ಕ್ ಮಾಡ್ತಾರೆ. ನೀವು ಕೇಳ್ತಿರೋದೇ ರಾಂಗ್ ಪರ್ಸನ್ ಹತ್ರ, ನಾನು ಏನೋ ಮಾಡ್ಸಲ್ಲ. ಓಕೆ. ಅಂಡ್ ವರ್ಕೌಟ್ ರೂಟೀನ್ ಎಲ್ಲ ಹೇಗಿರುತ್ತೆ? ಜಿಮ್ಗೆಲ್ಲ ಹೋಗ್ತೀರಾ? ಅಯ್ಯೋ ದೇವ್ರೆ, ಸ್ಟಾರ್ಟಿಂಗ್ ಮಾಡಿದ್ದೆ ಒಂದ್ ಸ್ವಲ್ಪ ಈ ಥ್ರೆಡ್ಮಿಲ್ ಅಲ್ಲಿ ರನ್ ಮಾಡೋದಾಗಿರ್ಲಿ ಅದೆಲ್ಲ ಮಾಡಿದ್ದೆ, ನಾನು ಇಲ್ಲ ಅಂತಲ್ಲ. ಬಟ್ ಆಫ್ಟರ್ ಮ್ಯಾರೇಜ್ ಅಂತ ಅದೇ, ನಾನು ಬಿಫೋರ್ ಮ್ಯಾರೇಜ್ ಏನಾಗ್ತಿತ್ತು ಅಂದ್ರೆ ಐ ಡೂ ಅ ಲಾಟ್ ಆಫ್ ಮನೆ ಕೆಲಸ ಸ್ವಲ್ಪ ಮಾಡ್ತೀನಿ ನಾನು. ಮನೆ ಕೆಲಸ ಎಲ್ಲ ಮಾಡ್ತೀರಾ? ಓಕೆ.
ಮತ್ತೆ ನಮ್ಮ ಮನೆ ಮೇಲೆ ಹೋಗೋದು, ಕೆಳಗಡೆ ಬರೋದು, ವೆಸಲ್ಸ್ ವಾಶ್ ಮಾಡೋದು, ಅದ್ ಮಾಡೋದು, ಅಷ್ಟ್ರಲ್ಲೇ ಸುಸ್ತಾಗಿರುತ್ತೆ ನನ್ಗೆ. ಸೊ ಮತ್ತೆ ಅಲ್ಲಿ ಮೇಲೆ ಕೆಳಗಡೆ ಸ್ಟೆಪ್ಸ್ ಓಡಾಡ್ತಿರ್ತಿದ್ದೆ ಗೊತ್ತಾ, ಅಷ್ಟ್ರಲ್ಲೇ ದಟ್ ವಾಸ್ ಮೋರ್. ನನ್ ದಿನಕ್ಕೆ 10,000 ಸ್ಟೆಪ್ಸ್ ಕಂಪಲ್ಸರಿ ಆಗ್ತಾ ಇತ್ತು ನಾನು ಮನೆಯಲ್ಲೇ ಇದ್ದಾಗ, ಶೂಟಿಂಗ್ ಇಲ್ದಿದ್ದ ಟೈಮಲ್ಲಿ. ಸಮ್ಟೈಮ್ಸ್ ನನ್ ಮೇಲೆ ಊಟ ಆದ್ಮೇಲೆ ವಾಕಿಂಗ್ ಮಾಡಿ, ಸ್ಕಿಪ್ಪಿಂಗ್ ಎಲ್ಲ, ಈವ್ನಿಂಗ್ಸ್ ಸ್ಕಿಪ್ಪಿಂಗ್ ಮಾಡ್ತಿದ್ದೆ ನನ್ನ ಸ್ಟಾಫ್ ಜೊತೆ, ಒಂದ್ಸತಿ ಬ್ಯಾಡ್ಮಿಂಟನ್ ಇದೆಲ್ಲ ನ್ಯಾಚುರಲ್ ಥಿಂಗ್ಸ್ ಮಾಡ್ತಿದ್ದೆ ನಾನು. ಜಿಮ್ಗೆ ನಾನು ಮದ್ವೆ ಆದ್ಮೇಲೆ ಸ್ವಲ್ಪ ದಿನ ಹೋದೆ, ಮತ್ತೆ ಸ್ಟಾಪ್ ಮಾಡಿ. ನನ್ಗೆ ಯಾಕೋ ನನ್ಗೆ ಜಿಮ್ಗೆ ಆಗ್ ಬರಲ್ಲ. ನೆಕ್ಸ್ಟ್ ಸೋನಾಲ್ ಅವರ ಫ್ಯೂಚರ್ ಗೋಲ್ ಏನು ಅಂತ? ಇಲ್ಲ, ನಾನು ಇವತ್ವರೆಗೂ ಗೋಲ್ ಅಂತ ಇಡ್ಲಿಲ್ಲ. ಅಂದ್ರೆ ಇದೇ ಆಗ್ಬೇಕು, ಅದೇ ನಾನು ಯಾವಾಗ ಪ್ಲಾನ್ ಮಾಡ್ತೀನಿ ಅದು ಆಗೋದೇ ಇಲ್ಲ. ಬಟ್ ಅಫ್ಕೋರ್ಸ್ ನನ್ಗೆ ಏನಿಲ್ಲ, ದೇವರು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಒಂದು. ಸೆಕೆಂಡ್ ಥಿಂಗ್ ಇಸ್ ಐ ಜಸ್ಟ್ ವಾಂಟ್ ಟು ಗೋ ವಿತ್ ದ ಫ್ಲೋ. ನಾನು ಹಿಂಗೆ ಆಗ್ಬೇಕು, ಅದೇ ಆಗ್ಬೇಕು, ಇದೇ ಆಗ್ಬೇಕು ಅಂತ ಏನಿಲ್ಲ. ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ನಂಗೆ ಇಷ್ಟು ಜನರು ನನ್ಗೆ ಇವತ್ವರೆಗೂ ಪ್ರೀತಿ ಅಂತ ಕೊಟ್ಟಿದ್ದಾರೆ. ಮೈ ಫ್ಯಾನ್ಸ್ ಆಗಿರ್ಲಿ, ಎಲ್ರು ಸಿನಿಮಾ ಇಂಡಸ್ಟ್ರಿ ಅವರಾಗ್ಲಿ, ನನ್ನ ಮೇಲೆ ಅಂತ ಒಂದು ಪ್ರೀತಿ ಇಟ್ಟಿದ್ದಾರೆ. ಅದನ್ನ ನಾನು ಉಳ್ಸ್ಕೋತೀನಿ ಅಷ್ಟೇ. ಅದ್ ನನ್ ಗೋಲ್ ಅಂತ ಏನಾದ್ರು ಇದೆ. ನಾನು ಎಲ್ರ ಜೊತೆ ಹೆಂಗ್ ಚೆನ್ನಾಗಿರ್ತೀನೋ, ಅದ್ ಇವತ್ತಂತಲ್ಲ, ನಾಳೆ ಸಿನಿಮಾ ಇಂಡಸ್ಟ್ರಿ ಬಿಟ್ರು ಐ ವಾಂಟ್ ಟು ಹ್ಯಾವ್ ದಟ್ ರಿಲೇಶನ್ಶಿಪ್ ವಿತ್ ಎವ್ರಿ ಒನ್. ಎಲ್ಲೂ ಅಯ್ಯೋ ಇವಳು ಹಿಂಗಲ್ಲ ಅಂತ ಅನ್ಸ್ಕೋಬಾರ್ದು, ಯಾವ ಇದ್ರಲ್ಲೂ ಬರಬಾರ್ದು. ಎಲ್ರ ಜೊತೆ ಚೆನ್ನಾಗಿರ್ಬೇಕು, ನಂದು ಅದು ಒಂದೇ ಇರೋದು. ಅದ್ ಬಿಟ್ರೆ ಬೇರೆ ಇಲ್ಲ. ಆಗ್ಲೇ ಮಾತಾಡ್ತಾ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ರಿ, ಒಂದಷ್ಟು ಟ್ರೋಲ್ಸ್ ಬಗ್ಗೆ ಮಾತಾಡ್ರಿ, ಎಲ್ಲ ಎಂಜಾಯ್ ಮಾಡ್ತಾ ಇತ್ತು. ಸೋನಾಲ್ ಅವ್ರಿಗೆ ಗಂಡ್ ಪಾಪು ಆದ್ರೆ ಇಷ್ಟನಾ, ಹೆಣ್ ಪಾಪು ಆದ್ರೆ ಇಷ್ಟನಾ? ಐ ಆಮ್ ಓಕೆ ವಿತ್ ಎನಿಥಿಂಗ್. ನಾನು ಜನರಲಿ ನಮ್ ಮನೇಲಿ ಹುಡುಗಿರೇ ಇದ್ದಿದ್ದರಿಂದ ಹುಡುಗ ಆದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಬಟ್ ಅವ್ರ ಮನೆಯಲ್ಲಿ ಮೋಸ್ಟ್ಲಿ ಹುಡುಗಿನೇ, ಬಿಕಾಸ್ ಅವ್ರ ಮನೇಲಿ ಹುಡುಗಿರಿಲ್ಲ, ಹುಡುಗಿನೇ ಆಗ್ಬೇಕು. ಬಟ್ ನನಗೆ ಐ ಥಿಂಕ್ ಇಟ್ ವಿಲ್ ಬಿ ಗುಡ್ ಇಫ್ ಇಟ್ಸ್ ಅ ಬಾಯ್. ಎರಡು ಆಗ್ಲಿ ಬಿಡಿ, ಅವಳಿ ಜವಳಿ ಆಗ್ಬಿಟ್ರೆ ಒಂದ್ ಔಟ್ ಗೋಯಿಂಗ್ ಒಂದ್ ನಮ್ಮ ಅಮ್ಮಗ್ ಟ್ವಿನ್ಸ್, ಸೊ ಯು ನೆವರ್ ನೋ. ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ವಾಟ್ ಎವರ್, ಗಂಡು ಆಗ್ಲಿ ಹೆಣ್ಣಾಗ್ಲಿ, ಐ ಆಮ್ ಹ್ಯಾಪಿ ವಿತ್ ಯಾವ ಪಾಪು ಆದ್ರೂ ಸರಿ. ಓಕೆ, ಇನ್ನೇನು 2 ತಿಂಗಳಲ್ಲಿ ಆನಿವರ್ಸರಿ ಬರ್ತಾ ಇರೋದ್ರಿಂದ ಏನೆಲ್ಲ ಪ್ಲಾನ್ಸ್ ಇದೆ ಆನಿವರ್ಸರಿ ಸೆಲೆಬ್ರೇಷನ್? ನೀವ್ ಹೇಳಿದ್ಮೇಲೆ ನಮಗೆ ಅಷ್ಟ ಅಯ್ಯೋ 1 year ಆಗ್ತಿದ್ಯಲ್ಲ ಅಂತ. ಅಂದ್ರೆ ಅವರು ಬಿಸಿ ಇದ್ದಾರೆ, 2 ಸಿನಿಮಾ ಪ್ರೊಡಕ್ಷನ್ ನಡೀತಾ ಇದೆ. ಈಸ್ ಆಲ್ಸೋ ವೆರಿ ಬಿಸಿ. ನಾನು ಈ ತರ ಶೂಟಿಂಗು, ಪ್ರಮೋಷನ್ಸ್ ಅಂತ ಇದ್ದೀನಿ. ಬಟ್ ಅಫ್ಕೋರ್ಸ್ ಅದ್ ದಿನ ನನ್ನ ಬರ್ಡೇ ಕೂಡ, August 11th ನಮ್ಮ ಆನಿವರ್ಸರಿ ಆ್ಯಂಡ್ ಮೈ ಬರ್ಡೇ. ಸೊ ಗೊತ್ತಿಲ್ಲ ಅವ್ರು ಏನ್ ಪ್ಲಾನ್ ಮಾಡ್ತಾರೆ ಗೊತ್ತಿಲ್ಲ. ನಾವ್ ಕೂತ್ಕೊಂಡಂತೂ ಆನಿವರ್ಸರಿಗೆ ಏನು ಪ್ಲಾನ್ ಮಾಡಿಲ್ಲ. ಖಂಡಿತ ಮಾಡ್ತೀವಿ ಏನಾದ್ರು, ವಿ ವಿಲ್ ಪ್ಲಾನ್ ಸಮಥಿಂಗ್. ಆಮೇಲೆ ಇನ್ನೂ ಒಂದು ನಾನು ಆಗ್ಲೇನೆ ಕೇಳ್ಬೇಕು ಅಂತಿದೆ, ನಿಮ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲಾನು ಒಂದು ಥಿಯೇಟರ್ ಅಲ್ಲಿ ಅದೆಲ್ಲ, ಅದು ಆಕ್ಚುಲಿ ನಿಮ್ ಪ್ಲಾನಿಂಗ್? ನನ್ ಪ್ಲಾನ್ ಆಗೋ ಚಾನ್ಸೇ ಇಲ್ಲ, ಅದು ಅಷ್ಟೆಲ್ಲ ಯೋಚನೆ ಮಾಡಕ್ಕಿಲ್ಲ ಅವರು. ಸೊ ಕೂತ್ಕೊಂಡು ಫಸ್ಟ್ ಅವ್ರು ನನ್ಗೇನೆ ಕೇಳಿದ್ದು, ನಿಂಗ್ ಬೇಕಾ ಪ್ರೀ ವೆಡ್ಡಿಂಗ್ ಶೂಟ್? ನಂಗ್ ಬೇಕೇ ಬೇಕು ಅಂತಿದ್ದೆ. ನಂಗೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದು ಬೇಕೇ ಬೇಕು ಅಂತ. ಅವರು ಅಂದ್ರೆ ನಿನ್ ವಿಶ್, ನಿಂಗ್ ಬೇಕಿದ್ರೆ ಮಾಡೋಣ, ಬೇಡ ಇದ್ರೆ ಬೇಡ ಅಂತ. ನಂಗೆ ಬೇಕು ಅಂತಿದ್ದೆ. ಆಯ್ತು, ಥೀಮ್ ಹುಡ್ಕೋಣ ಏನಾದ್ರು ಅಂತ ಎಲ್ಲ ಕೂತ್ಕೊಂಡು, ನಾನು, ನನ್ನ ಫ್ರೆಂಡ್ಸು, ನಮ್ಮಮ್ಮ, ನನ್ನ ಸಿಸ್ಟರ್ಸ್ ಎಲ್ಲ ಕೂತ್ಕೊಂಡು, ಇಲ್ಲಿ ಮಾಡೋಣ, ಅಲ್ಲಿ ಮಾಡೋಣ, ಒಂದು ಆಂಟಿಕ್ ಜಾಗ, ಒಂದು ರಸ್ಟಿಕ್ ಪ್ಲೇಸ್ ಅಲ್ಲಿ ಮಾಡೋಣ, ಇಲ್ಲ ಈ ತರ ಒಂದು ಥೀಮ್ ಇಡೋಣ, ತುಂಬಾ ಪ್ಲಾನ್ ಮಾಡಿದ್ವಿ. ಅವ್ರು ಮುಂದೆನೆ ಇದ್ದಾರೆ, ಕೂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ ಎಲ್ರು. ನಿಂದೇನ್ ಪ್ಲಾನ್ ಅಮ್ಮ, ಇವ್ರ ಪ್ಲಾನ್, ಅವ್ರು ಎಲ್ರದ್ದು ಕೇಳಿಸ್ಕೊಂಡ್ರು, ಯಾರ್ದು ಪ್ಲಾನ್ ಏನು 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 ಅಂತ. ಲಾಸ್ಟ್ಗೆ 1 hour ನಾವು ತಲೆ ಎಲ್ಲ ಕೆಡ್ಸಿ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಅಲ್ವರೆಗೂ ಬಾಯ್ ಬಿಡ್ಲಿಲ್ಲ. ಲಾಸ್ಟ್ ಎಲ್ಲ ಆದ್ಮೇಲೆ ಆಯ್ತಾ ನಿಮ್ಮೆಲ್ರದ್ದು ಅಂದ್ರು. ಹೌದು, ನನ್ನ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಇದೆ, ನಿಮ್ಗೆ ಓಕೆ ಆದ್ರೆ ಓಕೆ ಅಂತ. ನಾವು ಮೀಟ್ ಆಗಿರೋದೆಲ್ಲಿ? ಸಿನಿಮಾ ಹತ್ರ. ವಾಟ್ ಈಸ್ ನನ್ನ ಪ್ರೊಫೆಷನ್ ಏನು? ಸಿನಿಮಾ. ನಿನ್ ಪ್ರೊಫೆಷನ್ ಏನು? ಸಿನಿಮಾ. ನಾವು ಥಿಯೇಟರ್ ಅಲ್ಲಿ ನಾವು ಅಯ್ಯೋ ನೀವು ಇಷ್ಟು ನಾವು ಮಾತಾಡ್ತಿದ್ವಿ ಅವಾಗಿಂದ, ಈ ಪ್ಲಾನ್ ಯಾಕ ಅಲ್ಲ, ನನ್ಕಿಂತ ಏನೋ ಬೆಟರ್ ಪ್ಲಾನ್ ಬರ್ಬೋದು ನಿಮ್ದಂತ ಕಾಯ್ತಿದ್ದೆ ನಾನು. ಅಂದ್ರೆ ಅವ್ರು ಜನರಲಿ ಯೋಚನೆ ಮಾಡಿದ್ರೆ, ನಾವ್ ಇಲ್ಲಿ ಯೋಚನೆ ಮಾಡಿದ್ರೆ ಅವ್ರು ಇಲ್ಲಿ ಇರ್ತಾರೆ ಆಲ್ರೆಡಿ. ಸೊ ಅದು ನನ್ ಪ್ಲಾನ್ ಆಗೋದು ಎಲ್ರಿಗೂ ಗೊತ್ತು, ಅದು ಚಾನ್ಸೇ ಇಲ್ಲ. ನಾನು ಅಷ್ಟೆಲ್ಲ ಯೋಚನೆ ಮಾಡೋ ಚಾನ್ಸೇ ಇಲ್ಲ. ಅದು ಅವ್ರದೇ ಪ್ರಾಪರ್, ಅವರೇ ಪ್ಲಾನ್ ಮಾಡಿ, ಈ ತರ ಹಿಂದೆ ಆ ಲೈಟ್ಸ್ ಕಾಣಿಸ್ಬೇಕು, ಆ ಕ್ಯಾರವಾನ್ ಹಿಂದೆ ಇರ್ಬೇಕು, ಅದನ್ನೆಲ್ಲ ಪ್ಲಾನ್ ಮಾಡಿ ಸೆಟಪ್ ಮಾಡಿರೋದು ಅವ್ರು. ಈ ಮದುವೆ ಥೀಮ್ಸ್ ಎಲ್ಲಾನು ಒಂದಷ್ಟು ಸೆಲೆಕ್ಟ್ ಮಾಡಿರ್ತಾರೆ, ಬಿಕಾಸ್ ಮಂಟಪದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲಾನು ಅದ್ರದ್ದೆಲ್ಲ ನಿಮ್ದು ಅದೆಲ್ಲ ಒಟ್ಟಿಗೆ ಕೂತ್ಕೊಂಡಿದೀವಿ. ಬಟ್ ಅಗೇನ್ ಮೇಜರ್ಲಿ ಅವ್ರು ಬೆಸ್ಟ್ ಆಫ್ ದ ಬೆಸ್ಟ್ ಸೆಲೆಕ್ಷನ್. ನಾನು ಇವತ್ತಿಗೂ ಸಮ್ಟೈಮ್ಸ್ ಅವ್ರ ಸೆಲೆಕ್ಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನನ್ ಏನಾದ್ರು ರೆಡಿ ಆದ್ರೆ ನಾನು 100 ಸರ್ತಿ ಅವ್ರಿಗೆ ಕೇಳ್ತೀನಿ ಚೆನ್ನಾಗ್ ಕಾಣಿಸುತ್ತಾ ಇಲ್ವಾ, ಯಾಕಂದ್ರೆ ಹಿ ಹ್ಯಾಸ್ ದಿಸ್ ವ್ಯೂ ಅಲ್ವಾ.
ಓಕೆ ಒಂದ್ ಹೀರೋಯಿನ್ ಆಗಿ ಓಕೆ ನೀನ್ ಇದ್ರಲ್ಲಿ ಚೆನ್ನಾಗಿ ಕಾಣ್ತೀಯಾ, ನಿನ್ ಪ್ರಮೋಷನ್ಸ್ಗೆ ಇದು ಚೆನ್ನಾಗಿ ಕಾಣಿಸ್ಬೋದು, ವಾಟ್ ಎವರ್ ಏನೋ ಇದು ನನ್ ಡೌಟ್ ಇದ್ರೆ ನಾನು ಅವ್ರಿಗೇನೆ ಕೇಳೋದು, ಇದ್ ಹಾಕಿದ್ರೆ ಹೆಂಗ್ ಕಾಣ್ತೀನಿ, ಇದು ಚೆನ್ನಾಗಿ ಕಾಣಿಸುತ್ತೆ, ಇದು ಚೆನ್ನಾಗಿ ಕಾಣ, ಅವ್ರು ಹೇಳ್ತಾರೆ ಇಲ್ಲ ಇದು ಚೆನ್ನಾಗಿ ಕಾಣಿಸಲ್ಲ, ಇದು ಚೆನ್ನಾಗಿ ಕಾಣುತ್ತೆ ಅಂತ ಅವರೇ ನಂಗೆ ಗೈಡ್ ಮಾಡ್ತಾರೆ. ಒಂದು ಇನ್ನೊಂದೇನಂದ್ರೆ ಮದ್ವೆದೂನು ಥ್ರೂ ಔಟ್ ಮೋಸ್ಟ್ ಆಫ್ ದ ಮೇನ್ ಸ್ಟಫ್ ಊಟ, ಅವ್ರು ನಿಮ್ ನಂಬಲ್ ಅವ್ರೆಲ್ಲಾ ಅವ್ರ ಡೆಕೋರೇಷನ್ ಅಷ್ಟು ತಲೆ ಕೆಡ್ಸ್ಲಿಲ್ಲ ಅವರು. ಊಟ ಜನರು ಏನೋ ಒಂದಿಷ್ಟು ವರ್ಷ ಆದ್ಮೇಲೆನೆ ಬಂದು ನಮ್ಮ ಹತ್ರ ಮಾತಾಡಿದ್ರೆ ನಿಮ್ ಮದ್ವೆಯಲ್ಲಿ ಊಟ ಚೆನ್ನಾಗಿದೆ ಅಂತಾರೆ. ಹೌದು, ದೇ ವಿಲ್ ನಾಟ್ ಟೆಲ್ ಓ ನಿಮ್ ಡೆಕೋರೇಷನ್ ಹಿಂಗಿತ್ತು, ನಿಮ್ ಡೆಕೋರೇಷನ್ ಹಂಗಿತ್ತು ಅಂತ ಮಾತಾಡಲ್ಲ. ಅಲ್ಲಿ ಬಂದು ಊಟದ ವಿಷಯ, ನಿಮ್ಮ ಒಳ್ಳೆ ಊಟ ಮಾಡಿದ್ವಿ ನಿಮ್ಮ ಮದ್ವೆಯಲ್ಲಿ ಅಂತ ಹೇಳ್ತಾರೆ. ಸೊ ಅವರು ಹಿ ವಾಸ್ ವೆರಿ ಅಡಮೆಂಟ್, ಇಷ್ಟೇ ಡಿಶಸ್ ಇರಬೇಕು. ಐ ಥಿಂಕ್ ದೇವರ್ ಆಲ್ಮೋಸ್ಟ್ ಏನ್ ಎಕ್ಸ್ಟ್ರಾರ್ಡಿನರಿ. ಅವ್ರು ನನ್ಗೆ ಗೊತ್ತಿರ್ಲಿಲ್ಲ ಅದು ಕಂಪ್ಲೀಟ್ ಅವರೇ ಹ್ಯಾಂಡಲ್ ಮಾಡಿರೋದು. ಎಷ್ಟು ಆ ಸ್ವೀಟ್ಸ್ ಡಿಶಸ್ ಕೂತ್ಕೊಂಡು ಎಲ್ಲಾ ಟೇಸ್ಟ್ ಮಾಡಿ ಸೆಲೆಕ್ಟ್ ಮಾಡಿರೋ ಡಿಶಸ್ ಮದ್ವೆಗೆ ಅದು ಅವರೇ ಮಾಡಿ, ಅಲ್ಲೇ ಅವ್ರು ಮಾಡ್ಕೊಟ್ಟಿರೋ ಟೇಸ್ಟ್ ಮಾಡಿ ಆಮೇಲೆ ಅವರು ಮತ್ತೆ ಒಂದೆರಡು ಕಡೆ ಅಲ್ಲ, ತುಂಬಾ ಕಡೆ ಟ್ರೈ ಮಾಡಿ ಒನ್ ಆಫ್ ದ ಬೆಸ್ಟ್ ಅಂತ ಅವ್ರು ಸೆಲೆಕ್ಟ್ ಮಾಡಿರೋದು ಮದ್ವೆಗೆ. ಸೊ ಎಲ್ಲಾ ಕ್ರೆಡಿಟ್ಸ್ ಮದ್ವೆಗೆ ಎಲ್ಲಾ ಡೆಕೋರೇಷನ್ ಇಂದ ಇಟ್ಕೊಂಡು ಸ್ಪೆಷಲಿ ಊಟದ್ದು ಅದೆಲ್ಲ ಅವ್ರಿಗೇನೆ ಹೋಗುತ್ತೆ. ಮಂಗ್ಳೂರ್ ಮದ್ವೆದು ಜಾಸ್ತಿ ನಮ್ಮಮ್ಮ, ನಮ್ ಸಿಸ್ಟರ್ಸ್, ನಾನು ಕೂತ್ಕೊಂಡು, ಬಿಕಾಸ್ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಲ್ಲಿದ್ದು ಕಲ್ಚರ್ ಗೊತ್ತಿರಲ್ವಲ್ಲ, ಅದು ಕೂತ್ಕೊಂಡು ನಾವು ಪ್ಲಾನ್ ಮಾಡಿ. ಇಬ್ರಲ್ಲಿ ಪೆಟ್ ನೇಮ್ ಏನಂತ ಕರೀತೀರ ನೀವು ಅವ್ರಿಗೆ, ಅವ್ರು ನಿಮ್ಗೆ ಅಂತ? ಅವ್ರು ನನ್ಗೆ ಚಿನ್ನ ಅಂತ ಕರೀತಾರೆ, ಬಂಗಾರ ಅಂತ, ನಾನು ಬಂಗಾರ ಅಂತ ಕರಿತೀನಿ. ತರುಣ್ ಅಂತ ಹೆಸರಲ್ಲಿ ನಾನು ಇವತ್ವರೆಗೂ ಕರೆದಿಲ್ಲ. ಅವ್ರು ಅಷ್ಟು ಯಾರು ತುಂಬಾ ಜನ ಅಂತ ಇದ್ರೆ ಅವ್ರು ಸೋನು ಅಂತ ಕರೀತಾರೆ. ಅದ್ ಬಿಟ್ರೆ ಈಸ್ ನೆವರ್, ನಾನು ಅವ್ರಿಗೆ ಇವತ್ವರೆಗೂ ಹೆಸರಲ್ಲಿ ಕರೀಲೇ ಇಲ್ಲ. ಯೂಶುವಲಿ ಮದ್ವೆ ಆದ್ಮೇಲೆ ಏನ್ರಿ ಬನ್ರಿ ಅಂತ ಕರೀತಾರೆ. ಸೊ ಅದೇ ಇಲ್ಲ ಏನು ಇಲ್ಲ. ಓಕೆ, ಇಬ್ರಲ್ಲಿ ಫಸ್ಟ್ ಕಿಸ್ ಕೊಟ್ಟಿದ್ ಯಾರು ಅಂಡ್ ಯಾರು ಇಬ್ರಲ್ಲಿ ತುಂಬಾ ರೊಮ್ಯಾಂಟಿಕ್? ನಾನೇ ಅನ್ಸುತ್ತೆ. I think it is me. No, not that he is not, but I think more it is ನಾನೇ. ಅದ್ಯಾವ್ದೋ ಝೀ ಅವಾರ್ಡ್ಸ್ ಅಲ್ಲೂ ಕೇಳಿದ್ರು, ಅವರು ನಂದೇ ಫೋಟೋ ತೋರಿಸ್ಬಿಟ್ರು ಅಲ್ಲಿ. ಸೊ ಐ ಥಿಂಕ್ ಇಟ್ ಇಸ್ ಮೀ. ನೀವು ಫಸ್ಟ್ ಕಿಸ್ ಕೊಟ್ಟಿದ್ದು? ಇಲ್ಲ, ಫಸ್ಟ್ ಕಿಸ್ ಅವರೇ ಕೊಟ್ಟಿದ್ದು ನನಗೆ, ಫೋರ್ಹೆಡ್ಗೆ ಓನ್ಲಿ ಕಿಸ್. ಏನ್ ಹೇಳಿದ್ರು ಆ ಟೈಮಲ್ಲಿ? ಏನಿಲ್ಲ, ಸುಮ್ನೆ ಹಿ ಜಸ್ಟ್ ಕಿಸ್ಡ್ ಮೀ, ದಟ್ ವಾಸ್ ದ ಫಸ್ಟ್ ಟೈಮ್ ಅಷ್ಟೇ, ಏನೋ ಹೇಳಿಲ್ಲ. ಅದು ಏನ್ ಮಾತಾಡಕ್ಕೆ ಆಗಲ್ಲ ಸರ್ ಅವಾಗೆಲ್ಲ. ಇಟ್ಸ್ ದ ಫಸ್ಟ್ ಕಿಸ್ ಅಲ್ವಾ, ಸೊ ಯು ಕೆನಾಟ್ ಟಾಕ್, ಅದೇನು ಮಾತಾಡಕ್ಕೆ ಆಗಲ್ಲ ಅವಾಗ. ಸೊ ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ಟೈಮ್. ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅನ್ಸುತ್ತೆ. ಹೌದು. 9 months ಆಗ್ತಾ ಬಂದಿದೆ. ಯಾರಿಗಾದ್ರೂ ಏನಾದ್ರು ಟಿಪ್ಸ್ ಹೇಳೋ ಅಂತದಿದ್ರೆ ಹುಡುಗಿರ್ಗೆ ಮದ್ವೆ ಆಗೋದಕ್ಕೆ? ಐ ಆಮ್ ಟೂ ಯಂಗ್ ಫಾರ್ ಇಟ್. ನೀವು ಇಲ್ಲ, ನಾನ್ ಇವತ್ತಿಗೂ ನಾನು ಮದ್ವೆಯಲ್ಲಿ ನಾವು ಫಾಲೋ ಮಾಡ್ತಿರೋದು ಒಂದೇ ಸರ್, ಇಬ್ರು ಏನಿದ್ರು ನೈಟ್ ಒಳಗಡೆ ಫಸ್ಟ್ ಥಿಂಗ್ ಸ್ಪೇಸ್. ಇವತ್ತಿನ ನಾನು ತುಂಬಾ ಡೇಟ್ ಮಾಡ್ತಿರೋ ಕಪಲ್ಸ್ ಅಲ್ಲಿ ನೋಡ್ತೀವಲ್ಲ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಹೆಂಗಿದ್ಯಾ, ಏನ್ ಮಾಡಿದ್ಯಾ, ನೀನ್ ಏನ್ ಬಟ್ಟೆ ಹಾಕಿದ್ಯಾ, ಫೋಟೋ ಕಳ್ಸು, ಇದು ಮಾಡು, ಅದು ಮಾಡು. ಐ ಥಿಂಕ್ ಎಲ್ಲೋ ಅದು ರಿಲೇಶನ್ಶಿಪ್ ನ ಹಾಳು ಮಾಡುತ್ತೆ. ಅದ್ ಸ್ಪೇಸೇ ಕೊಡ್ತಾ ಇಲ್ಲ ನೀವು. ಇವಾಗ ನೀವೇನೋ ಕೆಲ್ಸದಲ್ಲಿ ಇರ್ತಾರೆ, ಅವ್ರೇನೋ ಕೆಲ್ಸದಲ್ಲಿ ಇರ್ತಾರೆ, ನಾನು 100 ಸರ್ತಿ ಯಾಕೆ ಇನ್ನ ಮನೆಗ್ ಬಂದಿಲ್ಲ, ಏನು ಇದು ಅದು ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿನೂ ಇರಿಟೇಷನ್, ಅಲ್ಲಿ ಆಫೀಸಲ್ಲೂ ಆರಾಮಾಗಿರಕ್ಕಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ಈ ಸ್ಪೇಸ್. ಅವ್ರಿಗೆ ಅವ್ರ ಪ್ರೊಫೆಷನಲ್ ಸ್ಪೇಸ್ ಆಗಿರ್ಲಿ, ಪರ್ಸನಲಿನೂ ಅವ್ರಿಗೆ ಒಂದ್ ಸ್ವಲ್ಪ ಟೈಮ್ ಬೇಕು ಸರ್. ಎಷ್ಟಂತ ನಮ್ದೇ ಕೇಳ್ಕೊಂಡಿರ್ತಾರೆ, ಅವ್ರಿಗೆ ಅಂತ ಅವ್ರ ಸ್ಪೇಸ್ ಬೇಕೇ ಬೇಕು. ನಮ್ಗೂ ಅಷ್ಟೇ, ಹುಡುಗಿರ್ಗೂ ಅಷ್ಟೇ, ಆ ಒಂದ್ ಸ್ಪೇಸ್ ಬೇಕೇ ಬೇಕು. ಸೊ ಅದನ್ನ ಒಂದ್ ಫಾಲೋ ಮಾಡ್ತಿದೀವಿ. ವಿ ಆರ್ ಗಿವಿಂಗ್ ಈಚ್ ಅದರ್ ಅವರ್ ಸ್ಪೇಸ್. ಸೆಕೆಂಡ್ ಥಿಂಗ್ ಇಸ್, ಏನ್ ಗಲಾಟೆ ಆದ್ರೂ ರಾತ್ರಿ ಮಲ್ಕೊಳ್ಳೋದ್ ಮುಂಚೆ ನಾವು ಸಾಲ್ವ್ ಮಾಡ್ತೀವಿ. ಆಗಲ್ಲ, ಗಲಾಟೆ ಆಗಿಲ್ಲ ಅಷ್ಟು, ಏನ್ ಚಿಕ್ಕ ಚಿಕ್ಕ ವಿಷಯ, ಏನ್ ಮೈನ್ಯೂಟ್ ಥಿಂಗ್ಸ್ ಏನೋ ನನ್ಗೆ ಏನೋ ಇರಿಟೇಷನ್ ಆಗಿರುತ್ತೆ, ಅದೇನಾದ್ರೂ ಮಲ್ಕೊಳ್ಳೋದ್ ಮುಂಚೆ ಸಾಲ್ವ್ ಆಗಿರುತ್ತೆ. ಅದ್ ನೆಕ್ಸ್ಟ್ ಡೇಗೆ ಹೋಗೋದೇ ಇಲ್ಲ. ಇಬ್ರಲ್ಲಿ ಯಾರು ಫಸ್ಟ್ ಸಾರಿ ಕೇಳ್ತೀರಾ? ನಾನೇ. ನೀವೇ ಕೇಳೋದು? ಕೋಪ ಯಾರಿಗೆ ಜಾಸ್ತಿ ಬರುತ್ತೆ? ನನಗೆ ಇಲ್ಲ, ಅವ್ರಿಗೂ ಇದೆ, ಅವ್ರಿಗಿದೆ. ನಾನಿಲ್ಲ, ನನ್ನ ಮೇಲೆ ತಗೊಳಲ್ಲ, ಇದು ಅವ್ರಿಗೇನೆ ಕೋಪ. ಯಾವ್ದಾದ್ರು ಒಂದು ಸೀನಲ್ಲಿ ಏನಾದ್ರು ಇದೆಯಾ ಅಂತ? ಬಿಕಾಸ್ ಯಾವ್ದಾದ್ರು ಕೋಪ ಅಂದ್ರೆ ಅವ್ರದ್ದು ಕೋಪ ಅಲ್ಲ, ಅಂತಲ್ಲ, ಏನಿಲ್ಲ, ಸುಮ್ನೆ ಹಿಂಗ್ ಒಂದ್ ಲುಕ್ ಕೊಡ್ತಾರೆ ಅಷ್ಟೇ. ಅದೇ ಕೋಪ ಅವ್ರದ್ದು. ಮತ್ತೆ ತುಂಬಾ ಅದೇನ್ ಚಿಕ್ಕ ವಿಷಯ ಆಗಿರ್ಬೋದು, ಅವ್ರ ಕೋಪಕ್ಕಿಂತ ಈಸ್ ಇಮೋಷನಲಿ ಹಿ ಗೆಟ್ಸ್ ಹರ್ಟ್. ಅಲ್ಲೇ ಕೋಪ. ನಾನ್ ಹೆಂಗಂದ್ರೆ ನಂಗೆ ಕೋಪ ಬರುತ್ತೆ, ಅಲ್ಲೇ ಡೌನ್ ಆಗ್ಬಿಡ್ತೀನಿ.
ಡಸಂಟ್ ಟೇಕ್ ಮಚ್ ಟೈಮ್. ಅವರು ಇಮೋಷನಲಿ ತಗೋತಾರೆ ಅದನ್ನ. ಸೊ ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ನನ್ಗೆ, ಯಾಕಂದ್ರೆ ಅವ್ರು ಹಿ ಟೇಕ್ಸ್ ಇಟ್ ಟೂ ಮಚ್. ತುಂಬಾ ಥಿಂಕ್ ಮಾಡ್ತಾರೆ. ಒಂದ್ ಚಿಕ್ಕ ವಿಷಯ ಆಗಿರ್ಬೋದು, ಅದನ್ನ ಇಟ್ಕೊಂಡು ತುಂಬಾ ಯೋಚನೆ ಮಾಡ್ತಾರೆ. ನನ್ ತಪ್ಪೇನಿದೆ, ಅವ್ರ ತಪ್ಪೇನಿದೆ, ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಗೊತ್ತಾ. ಐ ಥಿಂಕ್ ದಟ್ ಈಸ್ ಸನ್. ಬಟ್ ಶಾರ್ಟ್ ಟೆಂಪರ್ಡ್ ಜಾಸ್ತಿ, ಅಂದ್ರೆ ಕೋಪ ಬರೋದು ಅವ್ರಿಗೇನೆ, ನನ್ಗೆ ಅಷ್ಟಿಲ್ಲ. ಪೇಷನ್ಸ್ ಯಾರಿಗಿದೆ ಇಬ್ರಲ್ಲಿ ಜಾಸ್ತಿ? ಅವ್ರಿಗೇನೆ ಎಲ್ಲ ಅವ್ರಿಗೆ. ಕೋಪ ಅವ್ರಿಗೆ ಒಂದ್ ಪೋರ್ಷನ್ ಆದ್ರೆ, ಪೇಷನ್ಸು ನೆಕ್ಸ್ಟ್ ಲೆವೆಲ್ ಇದೆ. ಅದನ್ನು ಆ ಕೋಪ ಯಾವಾಗ ಬರೋದಂದ್ರೆ ಎಲ್ಲ ಆಗಿ ಇದೆಲ್ಲ ಅದಾದ್ಮೇಲೆ ಕೋಪ ಬರೋದು. ನನ್ಗೆ ಜಾಸ್ತಿ, ನನ್ಗೂ ಕೋಪ ಬರುತ್ತೆ ಇಲ್ಲ ಅಂತಲ್ಲ, ಬಟ್ ನಾಟ್ ಆಸ್ ಮಚ್ ಆಸ್ ಹಿಮ್. ಪೇಷನ್ಸು ಅವ್ರಿಗೇನೆ ಜಾಸ್ತಿ, ನನ್ ಪೇಷನ್ಸ್ ಇಲ್ಲ ತುಂಬಾ, ಅವರಷ್ಟು ಅಂತೂ ಚಾನ್ಸೇ ಇಲ್ಲ. ಫೈನಲಿ ತರುಣ್ ಅವರ ಕಡೆಯಿಂದ ಏನ್ ಕಲಿತರು ಅಂತ ನೀವು? ಇಡೀ ತುಂಬಾ ಥಿಂಗ್ಸ್ ಸರ್. ನಂಗೆ ಏನು ನಾನು ಅನ್ಕೊಂಡಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂಗೆ ತುಂಬಾ ಗೊತ್ತು, ದಿಸ್ ಇಸ್ ಲೈಫ್ ಅಂತ. ಎಲ್ಲೋ ತುಂಬಾ ಕಡೆ ನಂಗೆ ಕರೆಕ್ಟ್ ಮಾಡ್ತಾರೆ ಅವರು. ಅವಾಗ ಅನ್ಸೋದು ಹೌದಲ್ವಾ, ಅವ್ರು ಹೇಳಿದ್ದೆ ಕರೆಕ್ಟ್ ಅಲ್ಲ ಅಂತ ಅನ್ಸುತ್ತೆ. ಮೆನಿ ಥಿಂಗ್ಸ್ ಆರ್ ದೇರ್. ಪೇಷನ್ಸ್ ಒಂದು ಆಗಿದ್ರೆ ಅಂದ್ರೆ ಸ್ವಲ್ಪ ಆರಾಮಾಗಿರು. ಜಾಸ್ತಿ ಅವ್ರು ಕೊಡೋ ಆನ್ಸರ್ಸ್ ಎಷ್ಟು ಲಾಜಿಕಲ್ ಆಗಿರುತ್ತೆ ಅಂದ್ರೆ ನನ್ಗೆ ರಿಟರ್ನ್ ಮಾತಾಡಕ್ಕೆ ಆಗಲ್ಲ. ಅದಕ್ಕೆ ಅಷ್ಟು ಲಾಜಿಕಲ್ ಆಗಿ ಆನ್ಸರ್ ಇರುತ್ತೆ ಅವ್ರದ್ದು. ಅಂಡ್ ಕಲ್ತಿರೋದು ಐ ಥಿಂಕ್ ದೇ ಪೇಷನ್ಸ್. ಐ ಥಿಂಕ್ ಎಕ್ಸ್ಟ್ರೀಮ್ ಪೇಷನ್ಸ್ ಅವ್ರದ್ದು. ಸೆಕೆಂಡ್ ಥಿಂಗ್ ಇಸ್ ವರ್ಕ್ ನ ಅಫ್ಕೋರ್ಸ್ ಮೊದ್ಲಿಂದ ರೆಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಇವ್ರಷ್ಟು ವರ್ಕೋಹಾಲಿಕ್ ಅಲ್ಲ ನಾನು. ಅದು ಐ ಥಿಂಕ್ ಒಂದ್ ಸ್ವಲ್ಪ ಅಡಾಪ್ಟ್ ಮಾಡ್ತಿದ್ದೀನಿ ಅವರಿಂದ. ಮತ್ತೆ ಇನ್ನೊಂದೇನಂದ್ರೆ, ಎಷ್ಟೋ ಟೆನ್ಷನ್ ಇದ್ರು ನನ್ಗೆ ಒಂದೊಂದ್ಸರ್ತಿ ಏನಾಗ್ತಿತ್ತು ಅಂದ್ರೆ, ಒಂದ್ ಟೆನ್ಷನ್ ಏನಾದ್ರು ಇದ್ರೆ ಯಾರಾದ್ರೂ ಪಟ್ಟು ಬಂದ್ರೆ ಅವ್ರ ಮೇಲೆ ಅದನ್ನ ಕ್ಯಾರಿ ಮಾಡ್ತಿದ್ದೆ ನಾನು. ಇವ್ರ ಹಂಗಲ್ಲ. ಅದು ಆಫೀಸ್ ಏನ್ ಟೆನ್ಷನ್ ಇದ್ರು ಮನೇಲಿ ಬಿಟ್ಟು, ಅಲ್ಲೇ ಆಫೀಸಲ್ಲೇ ಬಿಟ್ಟು ಮನೆಗ್ ಬಂದಾಗ ನಗ್ನಗ್ತಾ ಬರ್ತಾರೆ. ಒಂದ್ ಕ್ಲೂನು ಇರಲ್ಲ ಇಷ್ಟು ಟೆನ್ಷನ್ ಅಲ್ಲಿ ಬಂದಿದ್ದಾರೆ ಇವ್ರು ಅಂತ. ಆಮೇಲೆ ಒಂದ್ ಪಾಯಿಂಟ್ ಅಲ್ಲಿ ಜಾಸ್ತಿ ನಾನೇನೊಂದು ಮಾತಾಡ್ಕೊಂಡು ಅವ್ರಿಗೆ ಇರಿಟೇಷನ್ ಮಾಡೋಗ ಅವ್ರು ಹೇಳ್ತಾರೆ, ನಂಗೆ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರು, ಅಷ್ಟುವರೆಗೂ ನಂಗೆ ಹೇಳೋದಿಲ್ಲ. ಸೊ ಐ ಥಿಂಕ್ ಅದು ಒಂದು ಕಲ್ತಿ. ಅಂದ್ರೆ ನಮ್ಮಿಬ್ರದ್ ಮಧ್ಯದಲ್ಲಿ ಏನಾಗುತ್ತೋ ಇಟ್ ಶುಡ್ ಸ್ಟೇ ಹಿಯರ್. ನಾನ್ ನಿಮ್ ಮೇಲೆ ಇರೋ ಕೋಪ ಯಾಕೆ ಬೇರೆಯವ್ರ ಮೇಲೆ ತೋರಿಸ್ಲಿ. ಸೊ ಅದು ಒಂದು ಐ ಥಿಂಕ್ ಐ ಹ್ಯಾವ್ ಲರ್ನ್ ಫ್ರಮ್ ಹಿಮ್. ಅವ್ರಿಗೂ ಇವಾಗ ನಾನ್ ಮೊದ್ಲು ಹಂಗ್ ಮಾಡ್ತಿದ್ದೆ ನಾನು, ಇವಾಗ ಐ ಹ್ಯಾವ್ ರೆಡ್ಯೂಸ್ಡ್. ಈ ಸಿನಿಮಾಗಳೆಲ್ಲ ನಾವು ನೋಡ್ತಿರ್ತೀವಿ, ಹೆಂಡತಿಗಾಗಿ ಗಂಡ ಮಲಗೋವ ತಗೊಂಡೋಗೋದು, ಸ್ವೀಟ್ಸ್ ತಗೊಂಡೋಗೋದು, ಆತರ ತರುಣ್ ಸುಧೀರ್ ಅವ್ರು ಯಾವತ್ತಾದ್ರೂ ನಿಮ್ಗೆ ಏನಾದ್ರು ತಂದ್ಕೊಟ್ಟಿದ್ರೆ, ಹೂವು ಸ್ವೀಟ್ಸ್ ಎಲ್ಲ? ಹೌದೌದೌದು, ಸ್ವೀಟ್ಸ್. ನಿನ್ನೆ ರಾತ್ರಿನೇ ಐಸ್ ಕ್ರೀಮ್ ನಿನ್ನೆ ರಾತ್ರಿನೇ ನನ್ಗೆ ಐಸ್ ಕ್ರೀಮ್ ಬೇಕು ಅಂದಿದ ತಕ್ಷಣ ಐಸ್ ಕ್ರೀಮ್. ಬಟ್ ನಾನು ಹೇಳ್ದೆ ಕೂಡ ಹಿ ಗೆಟ್ಸ್. ನಾನು ಆಕ್ಚುಲಿ ಅವ್ರಿಗೆ ಈ ವ್ಯಾಲೆಂಟೈನ್ ವೀಕ್ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ಲ. ಏನದು, ಹೌದಾ ಇವತ್ತು ರೋಸ್ ಡೇನಾ, ರೋಸ್ ಡೇನಾ, ಅದು ಏನೋ ಟೆಡಿ ಡೇನಾ ಅಂದ್ರೆ ಹಿ ಡಸಂಟ್. ಸೊ ಫಸ್ಟ್ ಬರೋದು ರೋಸ್ ಡೇ ಅಲ್ವಾ. ಸೊ ನಾನ್ ಏನ್ ಮಾಡಿದೆ, ಒಂದ್ ಫುಲ್ ಬಾಕ್ಸ್ ಆಫ್ ರೋಸ್ ಹೋಗಿ ಕೊಟ್ಟಿದ್ದೆ ಅವ್ರಿಗೆ ಅಷ್ಟೇ. ಅದ್ ಒಂದೇ ದಿನ ಕೊಟ್ಟಿದ್ ನಾನು. ಸೆಕೆಂಡ್ ಇಂದ ಅವರೇ ಫಾಲೋ ಮಾಡಿದ್ರು, ಹ್ಯಾಪಿ ಚಾಕ್ಲೇಟ್ ಡೇ ಅಂತ ಇಷ್ಟು ಚಾಕ್ಲೇಟ್ಸ್. ಅಂಡ್ ಐ ಥಿಂಕ್ ಇವತ್ವರೆಗೂ ಕೊಟ್ಟಿರೋದು ಅವ್ರು ಬ್ಯೂಟಿಫುಲ್ ಅಂಡ್ ಎಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಸಪರೇಟ್ ಇಟ್ಟು. ನನ್ಗೆ ಪರ್ಸನಲಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರುವಂತ ಗಿಫ್ಟ್ ಅಂದ್ರೆ ಈ ವ್ಯಾಲೆಂಟೈನ್ಸ್ಗೆ ನನ್ಗೆ ಟೆಡಿ ಡೇ ಅಂತ ಬರುತ್ತಲ್ಲ, ಅವ್ರಿಗೆ ಅದೆಲ್ಲ ಹಿ ಡಸಂಟ್ ಬಿಲೀವ್. ಬಟ್ ನನ್ ಖುಷಿ ಮಾಡಕ್ಕೆ ತಗೊಂಡ್ಬರ್ತಿದ್ರು ಅವರು. ಒಂದ್ ಟೆಡಿ ಬೇರ್ ತಗೊಂಡ್ಬಂದಿದ್ರು, ಅದು ಬ್ರೀದ್ ಮಾಡುತ್ತೆ, ಇಟ್ ಬ್ರೀದ್ಸ್. ಸೊ ಹೊಟ್ಟೆ ಹಿಂಗ್ ಒಳಗಡೆ ಹೋಗುತ್ತೆ, ಯು ಕ್ಯಾನ್ ಫೀಲ್ ಇಟ್ ಬ್ರೀದಿಂಗ್. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ಯೂಟೆಸ್ಟ್ ಗಿಫ್ಟ್ಸ್ ದಟ್ ಹ್ಯಾವ್. ಅದು ಒಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿದ ತಕ್ಷಣ ಬ್ರೀದಿಂಗ್ ಸೌಂಡ್ ಬರುತ್ತೆ, ಮತ್ತೆ ಆ ಡಾಲ್ ಬ್ರೀದ್ ಮಾಡುತ್ತೆ. ಸೊ ಹಿಂಗ್ ಇಟ್ರೆ ಹಿಂಗೆ ಯು ಫೀಲ್ ಲೈಕ್ ದರ್ ಇಸ್ ಒನ್ ಸಮ್ ಒನ್ ಬ್ರೀದಿಂಗ್. ಯಾರನ್ನ ಇಟ್ಕೊಂಡು ನೀನ್ ಯಾರೋ ಬ್ರೀದ್ ಮಾಡ್ತಿರೋ ತರ ಅನ್ಸುತ್ತೆ. ಸೊ ಅವ್ರು ಇಲ್ಲ ಟೈಮಲ್ಲಿ ಜನರಲಿ ನಾನು ಟೆಡಿನ ಇಟ್ಕೊಂಡು ಮಲಗ್ತೀನಿ. ಸೊ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಮದುವೆ ಆದ್ಮೇಲೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು, ಬಿಫೋರ್ ಮ್ಯಾರೇಜ್ ಆಗಿರ್ಬೋದು, ಏನೆಲ್ಲ ಕಷ್ಟಗಳು, ನೋವು, ಸಂತೋಷ, ಸುಖ, ದುಃಖ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರ. ಫೈನಲಿ ನಿಮ್ಮ ಅಭಿಮಾನಿಗಳಿಗೆ, ಕನ್ನಡದ ಜನತೆಗೆ ಏನ್ ಹೇಳ್ತೀರಾ ಅಂತ? ಏನಿಲ್ಲ, ಐ ಥಿಂಕ್ ಇವತ್ವರೆಗೂ ಎಲ್ಲೂ ನಾನು ಪ್ರೀವಿಯಸ್ ಹೇಳ್ದೆ, ನಮ್ಮ ಆಡಿಯನ್ಸ್, ನಮ್ ಕನ್ನಡ ಜನತೆ ಏನಿದೆ ನಂಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ದೋ ಐ ಹ್ಯಾವ್ ಕಮ್ ಫ್ರಮ್ ನೋವೇರ್, ನಂಗೆ ಒಂದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ, ನಾನು ಯಾರಂತ ಗೊತ್ತಿಲ್ಲ, ಆದ್ರೂ ನನ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಬಿಫೋರ್ ಮ್ಯಾರೇಜ್ ಆಗಿರ್ಲಿ, ನನ್ನ ಮದ್ವೆ ಟೈಮಲ್ಲಿ ಅಂತೂ ನಾನು ನಿಜವಾಗ್ಲೂ ನನ್ನ ಎಲ್ಲಾ ಫ್ಯಾನ್ಸ್ಗೆ ಈ ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಪರ್ಸ್ನಲಿ ಮದ್ವೆ ಆದ್ಮೇಲೆ ಎಲ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಅವ್ರಿಗೆ ಆಗಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು.
ಒಂದು ಫ್ಯಾಮಿಲಿ ತರ ನಿಂತ್ಕೊಂಡು ಅಲ್ಲಿ ಚಪ್ರದ ಪೂಜೆ ಆಗಿದ್ದ ದಿನ ಆಗಿರ್ಲಿ, ನನ್ ಎಲ್ಲ ಶಾಸ್ತ್ರ ಫ್ಯಾನ್ಸ್ಗಳು ನನ್ನ ಫ್ಯಾಮಿಲಿ ತರ ನಿಂತ್ಕೊಂಡು ಅಲ್ಲಿ ವರ್ಕ್ ಮಾಡಿದ್ದಾರೆ ನನಗೆ. ಸೊ ಐ ಥಿಂಕ್ ಅ ವೆರಿ 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 ಬಿಗ್ ಥ್ಯಾಂಕ್ ಯು ಟು ಆಲ್ ದ ಫ್ಯಾನ್ಸ್. ಅಂಡ್ ನಿಮ್ ಆಶೀರ್ವಾದ ನಮ್ಮಿಬ್ರು ಮೇಲೆ, ನನ್ನ ಮೇಲೆ ಆಗಿರ್ಲಿ, ತರುಣ್ ಮೇಲೆ ಆಗಿರ್ಲಿ, ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದು ಬ್ಯೂಟಿಫುಲ್ ಟೈಮ್ ನ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಯಾವಾಗ್ಲೂ ಇದೇ ತರನೇ ನಗ್ನಗ್ತಾ ಖುಷಿಯಾಗಿರಿ. ಲೈಫಲ್ಲಿ ಸಿಗುವಂತ ಪ್ರತಿಯೊಂದು ಸೆಗ್ಮೆಂಟ್ ನೀವು ಎಂಜಾಯ್ ಮಾಡಿ. ಅಂಡ್ 4 ಜನಕ್ಕಲ್ಲ, 400 ಜನ ಅಲ್ಲ, 4,000 4 ಲಕ್ಷ ಜೋಡಿಗಳಿಗೆ ನೀವು ಇನ್ಸ್ಪೈರ್ ಆಗಿ ನಿಮ್ಮ ಒಂದು ದಾಂಪತ್ಯ ಜೀವನದ ಮೂಲಕ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಬಾಸ್ ಟಿವಿಯ ಸ್ಪೆಷಲ್ ಇಂಟರ್ವ್ಯೂ ಸೋನಾಲ್ ಮಂತ್ರ ಅವರದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.